ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ದಯವಿಟ್ಟು ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾರ್ಟ್ ಟಚಿಂಗ್ ಸ್ಟೋರಿ ಭಾಗ 2. ಕೃತಿಕಾ ಮತ್ತೊಮ್ಮೆ ನಂಬಿಕೆ ದ್ರೋಹ ನೆನೆದು ನಿಸ್ಸಹಾಯಕವಾಗಿ ಆತನ ಮುಖವನ್ನೇ ನೋಡುತ್ತಾ ಎದ್ದು ನಿಂತು, ನಿಮ್ಮ ತಾಯಿಯ ಸಾವಿಗೆ ಕಾರಣಳು ನಾನಲ್ಲ, ಅದು ಯಾರೆಂದು ಸಾಕ್ಷ್ಯ ಸಮೇತ ರುಜುವಾತ ಮಾಡಿದ್ದ ಮರುಗಳಿಗೆ ನಾನು ಈ ಮನೆ ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೇನೆ. ಇದು ನಾನು ನಂಬಿದ ಆ ಭಗವಾನ್ ಶ್ರೀರಾಮನ ಮೇಲೆ ಆಣೆ ಎಂದು ಹೊರಗೆ ಹೊರಟು ಹೋಗುತ್ತಾಳೆ. ಮಧ್ಯರಾತ್ರಿಯಲ್ಲಿ ಗಂಡನ ಕೋಣೆಯಿಂದ ಆಚೆ ಹೋಗುತ್ತಿರುವವಳನ್ನು ಎಚ್ಚರವಾದ ಚಿಕ್ಕತ್ತೆ ಪಂಕಜ ನೋಡಿ ತುಸು ಆತಂಕದಿಂದಲೇ ಆಚೆ ಬಂದು ಕೃತಿಕಾ ಎಂದಾಗ ಹಿಂದಿರುಗಿ ನೋಡಿದ ಕೃತಿಕಾ ಏನೊಂದೂ ಮಾತನಾಡದೆ ತಲೆ ತಗ್ಗಿಸಲು ಪಂಕಜ ಅವರಿಗೆ ಆಕೆ ಮುಖ ನೋಡಿಯೇ ತಿಳಿಯುತ್ತದೆ ಮತ್ತೇನೋ ಸಮಸ್ಯೆ ಆಗಿದೆ ಎಂದು. ಆದರೂ ಅದನ್ನು ಈಗ ಕೇಳಲು ಸಮಯ ಅಲ್ಲ ಎಂದುಕೊಂಡು ಕೃತಿಕಾನ ಕೈ ಹಿಡಿದು ಗೆಸ್ಟ್ ರೂಮ್ನತ್ತ ಹೆಜ್ಜೆ ಹಾಕುತ್ತಾರೆ. ರೂಮಿನಲ್ಲಿ ಯಾಕಮ್ಮ ಈ ಸಮಯದಲ್ಲಿ ನೀನು ರೂಮಿನಿಂದ ಆಚೆ ಎಂದು ಮುಖ ನೋಡಲು ಕೃತಿಕಾ ಏನೊಂದೂ ಮಾತನಾಡದೆ, ಚಿಕ್ಕತ್ತೆ, ಹೆಣ್ಣಿನ ಜೀವನ ಯಾಕೆ ಹೀಗೆ? ಅವಳು ಯಾಕೆ ಪ್ರತಿಯೊಂದಕ್ಕೂ ರಾಜಿಯಾಗುತ್ತಲೇ ಬದುಕಬೇಕೆ? ಅವಳಿಗೂ ಒಂದು ಮನಸ್ಸಿದೆ, ಅವಳಿಗೂ ಆತ್ಮಗೌರವ ಇದೆ ಎಂದು ಯಾಕೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಮ್ಮ ತಂದೆ ನನಗೆ ಈ ಹುಡುಗ ಇಷ್ಟಾನೋ ಎಂದು ಕೇಳದೆ ಮುಖವೂ ತೋರಿಸದೆ ಮದುವೆ ಮಾಡಿದರು. ಮದುವೆಯ ಮೊದಲ ರಾತ್ರಿಯಲ್ಲಿ ಅತ್ತೆ ನನಗೆ ಇವರ ಅಸಲಿ ಮುಖದ ಬಗ್ಗೆ ತಿಳಿಸಿದರು. ಆದರೆ ಮಾವ ಎನಿಸಿಕೊಂಡ ಆ ವ್ಯಕ್ತಿ ಅನ್ಯಾಯವಾಗಿ ಆಕೆಯನ್ನು ಕತ್ತು ಎಸಕಿ ಕೊಂದರು. ಆ ತಪ್ಪನ್ನು ನನ್ನ ತಲೆಗೆ ಹಾಕಿದರು. ಚಿಕ್ಕತ್ತೆ, ನಾನು ಯಾಕೋ ಪರಿಸ್ಥಿತಿಯ ಕೈಗೊಂಬೆ ಆಗುತ್ತಿದ್ದೇನೆ, ನನ್ನತನವನ್ನು ಕೊಂದು ಬದುಕುತ್ತಿದ್ದೇನೆ ಅಂತೆನಿಸುತ್ತಿದೆ. ಪಂಕಜ ಅವರು ಸಮಾಧಾನ ಮಾಡುತ್ತಾ, ಕೃತಿಕಾ ಹಾಗೆಲ್ಲ ಯೋಚಿಸಬೇಡ ಮಗು, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪವೇ ದಿನ ತಾಳ್ಮೆ ವಹಿಸು. ಮಹೇಶ್ ಕೋಪಿಷ್ಟ, ಅವನು ತಾಯಿಯನ್ನು ಕಳೆದುಕೊಂಡಿದ್ದಾನೆ, ಆದರೆ ಅದರಲ್ಲಿ ನಿನ್ನ ತಪ್ಪಿಲ್ಲ ಎಂದು ನಿರೂಪಿಸು. ಸೀತಾಮಾತೆಯ ತಾಳ್ಮೆಯೇ ನಿನ್ನಲ್ಲೂ ಇದೆ, ಸ್ವಲ್ಪ ದಿನ ತಾಳ್ಮೆ ವಹಿಸು, ಎಲ್ಲ ಸರಿ ಹೋಗುತ್ತೆ. ಸರಿ, ಈಗ ಇದೆಲ್ಲ ಬಿಡೋ, ಮಲಗೋ, ನಾಳೆ ನಾನು ಭಾವನವರ ಜೊತೆ ಮಾತನಾಡುತ್ತೇನೆ, ಎಲ್ಲ ಸರಿ ಹೋಗುತ್ತೆ ಎಂದಷ್ಟೇ ಹೇಳಿ ಮಲಗಲು ಹೇಳಿ ತಮ್ಮ ರೂಮಿಗೆ ಹೊರಟು ಹೋಗುತ್ತಾರೆ. ಕೃತಿಕಾ ಮತ್ತೊಮ್ಮೆ ಮೋಸ ಹೋದಿನೆ ಎಂಬ ಗೊಂದಲಕ್ಕೆ ಬೀಳುತ್ತಾಳೆ. ಬೆಳಗ್ಗೆ ಎದ್ದ ಕೃತಿಕಾ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಮನೆಯ ಆಳೋ ಭಾಸ್ಕರ್ ನಮಸ್ಕಾರ ಮಾಡುತ್ತಾ, ಏನಾದರೂ ಬೇಕಾ ಅಮ್ಮೋರೆ ಎನ್ನಲು ಕೃತಿಕಾ ಆತನ ಮುಖ ನೋಡಿ, ನನಗೆ ಅಮ್ಮೋರೆ ಅನ್ನಬೇಡಿ ಅಜ್ಜಯ್ಯ, ನೀವು ಹಿರಿಯರು ಎಂದು ಕೈ ಮುಗಿಯಲು ಭಾಸ್ಕರ್ ಸುಮಾರು 66-67 ಆಸುಪಾಸಿನ ವಯಸ್ಸಿನ ಹಿರಿಯರು. ಕೃತಿಕಾಳ ಮಾತನ್ನು ಕೇಳಿ, ಸರಿನಮ್ಮ, ಏನಾದರೂ ಬೇಕಾ, ಕಾಫಿ ಟೀ? ಕೃತಿಕಾ, ಬೇಡ ಅಜ್ಜಯ್ಯ, ನಿಮಗೆ ಸಹಾಯ ಮಾಡಲು ಬಂದೆ. ಅಯ್ಯೋ ಎಂಥ ಮಾತು ತಾಯಿ, ಯಜಮಾನರು ನೋಡಿದರೆ ಮುಗೀತು ನನ್ನ ಕತೆ. ನೀವು ಈ ಮನೆಯ ಮಹಾರಾಣಿ, ತಾವು ಕೆಲಸ ಮಾಡುವುದೇ? ಬೇಡಮ್ಮ. ಆಗಲ್ಲ ಅಜ್ಜಯ್ಯ, ನನಗೂ ಯಾಕೋ ಬೇಸರ, ಮನಸ್ಸು ಸರಿಯಿಲ್ಲ, ಕೆಲಸದಲ್ಲಿ ನನ್ನನ್ನು ಎಂದು ತಡೆದು ಮುಖ ನೋಡಲು ಭಾಸ್ಕರ್, ಸರಿ ಆದರೆ ಯಜಮಾನರು ಎಂದುಕೊಳ್ಳಲು ಅಷ್ಟರಲ್ಲಿ ಒಳಬಂದ ಪಂಕಜ, ಕೃತಿಕಾ, ನೀನು ಸಿಂಹ ಮನೆತನದ ಸೊಸೆ, ಈ ರೀತಿ ಅಡುಗೆ ಮಾಡಲು ಬರುವುದು ತಪ್ಪು. ಕೃತಿಕಾ, ಅತ್ತೆ ಅದು. ಪಂಕಜ, ಕೃತಿ, ಇದೆಲ್ಲ ಬಿಡು, ಮೊದಲು ಮಹೇಶ್ಗೆ ಹತ್ತಿರ ಆಗೋಕೆ ನೋಡು. ಕೃತಿಕಾ ಸರಿ ಎಂದು ಹೊರಟವಳನ್ನು ತಡೆದು ಕಾಫಿ ಕಪ್ ಕೈಗೆ ಹಿಡುತ್ತಾ, ಹೋಗಿ ಕೊಡು. ಕೃತಿಕಾ ಸರಿ ಎಂದು ಕೋಣೆಗೆ ಹೋಗಲು ಮಹೇಶ್ ಇನ್ನೂ ಬೆಡ್ ಮೇಲೆ ಮಲಗಿರಲು, ಕೃತಿಕಾ, ಇವರನ್ನು ಹೇಗೆ ಎಬ್ಬಿಸೋದು ದೇವಾ ಎಂದು ಮಂಚದ ಬಳಿ ಹೋಗಿ ನಿಂತು ಕಪ್ ಟೇಬಲ್ ಮೇಲೆ ಇಡಲು ಹೋಗಿ ಕೈ ಜಾರಿ ಅದು ಬಿದ್ದು ಬಿಡುತ್ತೆ. ಬಿದ್ದ ಸದ್ದಿಗೆ ಎಚ್ಚೆತ್ತ ಮಹೇಶ್ ಕೃತಿಕಾ ಮುಖ ನೋಡಿ, ನಿನಗೆ ಎಷ್ಟು ಧೈರ್ಯ ಈ ರೂಮಿಗೆ ಬರಲು? ಹಾ? ಕೃತಿಕಾ ಹೆದರುತ್ತಾ, ಅದು ಕಾಫಿ. ಮಹೇಶ್ ಅವಳ ಕೈ ಹಿಡಿದು ಎಳೆದುಕೊಂಡು ಅಡುಗೆ ಮನೆಗೆ ಹೋಗಿ ನೂಕುತ್ತಾ, ಲೋ ಭಾಸ್ಕರ್, ನಿನಗೆ ತಿಂದು ಕೊಬ್ಬು ಜಾಸ್ತಿ ಆಯ್ತಾ? ನಿನಗೆ ಕಾಫಿ ಕೊಡಲು ಅಷ್ಟೊಂದು ಕಷ್ಟ ಅಂದರೆ ಕೆಲಸ ಬಿಟ್ಟು ಹೋಗಬಹುದು. ಈ ರೀತಿ ಸಿಕ್ಕವರಿಗೆ ಕೆಲಸ ಹೇಳಬೇಡ. ಅದು ಯಜಮಾನರೇ. ಸಾಕು ಎಂದು ಕೃತಿಕಾ ಮುಖ ನೋಡಿ ಅವಳನ್ನು ಕೆನ್ನೆಯನ್ನು ಒತ್ತಿ ಹಿಡಿಯುತ್ತಾ, ನನಗೆ ಕಾಫಿ ತಿಂಡಿ ಕೊಡುವ ನೆಪ ಮಾಡಿ
ನನ್ನನ್ನು ಹೊಲಿಸಿಕೊಳ್ಳಲು ಯೋಚಿಸಿದ್ದರೆ ಅದನ್ನು ಮೊದಲು ಬಿಟ್ಟು ಬಿಡು. ಯಾಕೆಂದರೆ ಈ ಮಹೇಶ್ ಸತ್ತರೂ ನಿನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಎಂದು ನೂಕಲು ಕೃತಿಕಾ ಹಿಂದೆ ಹೋಗಿ ಬೀಳುವುದರಲ್ಲಿ ಪಂಕಜ ಬಂದು ಹಿಡಿದುಕೊಂಡು, ಮಹೇಶ್, ಯಾಕೋ ಹೀಗೆ ಮಾಡ್ತಿದೀಯಾ? ಅಕ್ಕನ ಸಾವಿಗೆ ಈ ಹುಡುಗಿ ಕಾರಣ ಅಲ್ಲ, ಅದು ಆತ್ಮಹತ್ಯೆ ಎಂದು ಭಾವನವರು ಕೇಸ್ ಮುಗಿಸಿದರು. ನೀನೇಕೋ ಈ ರೀತಿ ಆಡುತ್ತಿದ್ದೀಯಾ ಎಂದಾಗ, ಮಹೇಶ್, ಲುಕ್, ನೀವು ಈ ಮನೆಗೆ ಗೆಸ್ಟ್ ಥರ ಇರಬೇಕು. ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ, ಓಕೆ? ಪಂಕಜ, ಛೇ, ಅಕ್ಕನ ಸಾವಿನಿಂದ ಮನೆಗೆ ಹಿರಿಯರ ಅಗತ್ಯವಿದೆ ಎಂದು ನಾವು ಬಂದದ್ದಷ್ಟೇ. ಮೊದಲು ಸಂಸ್ಕಾರವಂತನಂತೆ ನಡೆದುಕೋ. ನಮಗೇನು ಗತ್ತಿಗೆಟ್ಟು ಇಲ್ಲಿ ಬಂದಿಲ್ಲ ಎಂದು ಕೃತಿಕಾ ಮುಖ ನೋಡಿ, ಕೃತಿ, ಈ ಮೃಗದ ಜೊತೆ ಬದುಕುವುದಕ್ಕಿಂತ ನೀನು ನಿಮ್ಮ ತಂದೆಯ ಮನೆಯಲ್ಲೇ ಇದ್ದಿದ್ದರೆ ಚೆನ್ನಾಗಿತ್ತು ಮಗಳೇ. ಎಲ್ಲರೂ ಸ್ವಾರ್ಥಿಗಳಂತೆ ನಿನ್ನನ್ನು ಈ ನರಕಕ್ಕೆ ತಳ್ಳಿದರು. ಇದರಲ್ಲಿ ನಾನು ಒಬ್ಬಳು. ನನ್ನನ್ನು ಕ್ಷಮಿಸಮ್ಮ ಎಂದು ಅಳುತ್ತಾ ಹೊರಟು ಹೋಗುತ್ತಾರೆ. ಕೃತಿಕಾ, ನಾನು ಮತ್ತೊಮ್ಮೆ ತಪ್ಪು ನಿರ್ಧಾರ ಮಾಡಿಬಿಟ್ಟೆನಾ ದೇವ ಎಂದು ದುಃಖಿಸುತ್ತಾ ತನ್ನ ರೂಮಿನತ್ತ ಓಡುವ ನಡಿಗೆಯಲ್ಲಿ ಹೋಗುತ್ತಾಳೆ. ಮಹೇಶ್ ಮತ್ತೊಮ್ಮೆ ಭಾಸ್ಕರ್ಗೆ ಹುಡಾಪೆಯ ಮಾತನಾಡಿ ಹೊರಟು ಹೋಗುತ್ತಾನೆ. ಇತ್ತ ಆಶ್ರಮದಲ್ಲಿ ಸುಮಿತ್ರಾದೇವಿ ಲಾಯರ್ ವೇಣುಗೋಪಾಲ ಜೊತೆಗೆ ಮಾತನಾಡುತ್ತಾ, ಸರ್, ನಿತ್ಯ ಕಾಟ ಹೆಚ್ಚಾಗುತ್ತಿದೆ. ಹೇಗಾದರೂ ಮಾಡಿ ಇದಕ್ಕೊಂದು ಪರಿಹಾರ ಹೇಳಿರಿ. ಆಗ ವೇಣುಗೋಪಾಲ, ನನ್ನ ಬಳಿ ಎಲ್ಲ ಸಾಕ್ಷ್ಯ ಸಿಕ್ಕಿದೆ ಅಮ್ಮ. ನಿತ್ಯ ರಾಯರ ಮಗಳಾಗಲು ಚಾನ್ಸ್ ಇಲ್ಲ. ಯಾಕೆಂದರೆ ರಾಯರು ಯಾವತ್ತೂ ಮೈಸೂರು ಬೆಂಗಳೂರಿಗೆ ಹೋದವರೇ ಅಲ್ಲ. ಸೊ ಆ ನೀಚ ಹುಡುಗಿ ಇಲ್ಲದ ಆಪಾದನೆ ಮಾಡಿ ನಮ್ಮ ಆಶ್ರಮ ಹಾಗೂ ರಾಯರ ಹೆಸರನ್ನು ಹಾಳು ಮಾಡುತ್ತಿದ್ದಾಳೆ. ಯೋಚಿಸಬೇಡಿ. ಈ ಕೇಸ್ನಿಂದ ಅವಳೇ ನಿಮಗೆ ಕಾನ್ಫನ್ಸೇಷನ್ ಕೊಡಬೇಕು. ಹಾಗೆ ಮಾಡುತ್ತೇನೆ. ಕೇಸ್ ಆಲ್ರೆಡಿ ನ್ಯಾಯಾಧೀಶರು ತೀರ್ಪನ್ನು ಹೇಳಲು ಸಿದ್ಧರಿದ್ದಾರೆ. ಅಷ್ಟರಲ್ಲೇ ಇವಳು ಈ ರೀತಿ ಮಾಡಿದ್ದಾಳೆ. ಚಿಂತಿಸಬೇಡಿ ಮಾಯಿ, ನಾನಿದ್ದೆ. ಸುಮಿತ್ರಾದೇವಿ, ಸರಿ ವಕೀಲರೇ, ಇದು ಕೇವಲ ಹಣದ ವಿಷಯ ಅಲ್ಲ. ನಮ್ಮ ಯಜಮಾನರ ಮಾನ ಮರ್ಯಾದೆ ಪ್ರಶ್ನೆ. ಹಣ ಹೋದರೂ ಚಿಂತೆ ಇಲ್ಲ, ನಮಗೆ ಮಾನ ಮುಖ್ಯ. ವೇಣುಗೋಪಾಲ, ಖಂಡಿತ ಅಮ್ಮ. ಸರಿ, ನಾನು ಇವತ್ತೇ ಕೋರ್ಟ್ಗೆ ಹೋಗಿ ಮುಂದಿನದು ನೋಡ್ತೀನಿ. ನೀವು ಆರಾಮಾಗಿರಿ, ಆಯ್ತಾ? ಸುಮಿತ್ರಾದೇವಿ ಸರಿ ಎಂದು ಹೇಳಿ ಚೇರಿಗೆ ಹೊರಗುತ್ತಾರೆ. ಲಾಯರ್ ಹೊರಟು ಹೋದ ಮೇಲೆ ಹೊಳಬಂದ ಚಿರಾಂತ್, ಅಮ್ಮ, ಈ ಕಾನೂನನ್ನು ನಂಬಿ ಕೂತರೆ ನಾವು ಬದುಕಲಾರೆವೋ. ಆ ನೀಚ ಹೆಣ್ಣನ್ನು ಕೊಂದೇ ತೀರುತ್ತೇನೆ, ನೋಡ್ತಾ ಇರೋ. ಚಿರಾಂತ್, ಏನಂತ ಮಾತನಾಡುತ್ತಿದ್ದಿ? ಕೊಲೆ ಸುಲಿಗೆ ಅನ್ನೋದಕ್ಕೆ ಅಷ್ಟು ದೂರ ನಿನ್ನನ್ನು ಓದಲು ಕಳಿಸಿದ್ದ? ಚಿರಾಂತ್, ಅಮ್ಮ, ಅದು ಹಾಗಲ್ಲ. ನಾವು ಹೆದರುತ್ತೀವಿ ಅಂದರೆ ಎದುರಿಸೋಕೆ ಬರ್ತಾರೆ. ಒಮ್ಮೆ ತಿರುಗಿ ನಿಂತರೆ ತಾವೇ ಹಿಂದೆ ಸರಿಯುತ್ತಾರೆ. ಸುಮಿತ್ರಾದೇವಿ, ಚಿರಾಂತ್, ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಮೊದಲು ಪ್ರಕೃತಿಯ ಬಗ್ಗೆ ಯೋಚಿಸು. ನೀವಿಬ್ಬರು ಒಂದು ನಿರ್ಧಾರಕ್ಕೆ ಬನ್ನಿ. ಇನ್ನೂ ಎಷ್ಟು ದಿನ ಈ ರೀತಿ ದೂರ ದೂರ ಇರೋದು? ಚಿರಾಂತ್, ಸರಿಮಾ, ಇವತ್ತೇ ಅವರೊಂದಿಗೆ ಮಾತನಾಡಿ ಸರಿ ಮಾಡುತ್ತೇನೆ. ಸರಿ, ಮೊದಲು ಹೋಗು. ಚಿರಾಂತ್ ಸರಿ ಎಂದು ಹೊರಟು ಹೋಗುತ್ತಾನೆ. ಹಾಯ್ ಪ್ರಕೃತಿ, ಹೇಗಿದ್ದೀಯಾ? ಹೋ ಚಿರಾಂತ್, ಈಗ ನೆನಪಾಯ್ತಾ? ನಿನಗೂ ಒಬ್ಬಳು ಹೆಂಡತಿ ಇದ್ದಾಳೆ ಎಂದು? ಚಿರಾಂತ್, ನೆನಪು ಮಾಡಿಕೊಳ್ಳಲು ಮರೆತಿದ್ದರೆ ಅಲ್ಲವೇ? ಸಾರಿ ಕಣೆ, ಅದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಉದ್ದೇಶದಿಂದ ಫಾರಿನ್ಗೆ ಹೋಗಿ ಟ್ರೈನಿಂಗ್ ತೆಗೆದುಕೊಂಡು ಬಂದೆ. ಹೌದು, ಅತ್ತೆ ಮಾವ ಎಲ್ಲಿ? ಅದು ಅವರು ಹೊರಗೆ ಹೋಗಿದ್ದಾರೆ. ಸರಿ, ನೀನು ಬಾ, ಕೂತ್ಕೋ, ಕಾಫಿ ತರ್ತೀನಿ ಎಂದು ಕಿಚನ್ಗೆ ಹೋಗುತ್ತಾಳೆ. ಚಿರಾಂತ್ ಫ್ರೆಶ್ ಆಗಲು ಮೇಲೆ ರೂಮ್ಗೆ ಹೋಗಲು ಅಲ್ಲಿ ತನ್ನ ಬಟ್ಟೆಯ ಸ್ಥಳದಲ್ಲಿ ಬೇರೊಬ್ಬರ ಬಟ್ಟೆ ವಸ್ತುಗಳನ್ನು ನೋಡಿ ಶಾಕ್ ಆಗುತ್ತಾನೆ. ಹಾಗೆ ನೋಡುತ್ತಾ ಮುಂದೆ ಇದ್ದ ಕನ್ನಡಿಯ ಮುಂದೆ ತಲೆ ಸರಿ ಮಾಡಿಕೊಳ್ಳಲು ಅವನ ಬೆನ್ನ ಹಿಂದೆ ಇದ್ದ ಗೋಡೆಯ ಮೇಲೆ ಇದ್ದ ಫೋಟೋ ನೋಡಿ ಶಾಕ್ ಆಗಿ ಹೊರಬಂದು ಪ್ರಕೃತಿ ಪ್ರಕೃತಿ ಎಂದು ಕೂಗಲು ಹೊರಬಂದ ಪ್ರಕೃತಿ, ಯಾಕೋ ಇಷ್ಟು ಕಿರುಚುತ್ತಿದ್ದೀಯಾ? ಏನಾಯ್ತು? ಚಿರಾಂತ್ ತನ್ನ ಕೈಯಲ್ಲಿದ್ದ ಫೋಟೋ ತೋರಿಸಲು ಪ್ರಕೃತಿ ಭಯದಿಂದ ನಡಿಗೆ ಬಿಡುತ್ತಾಳೆ. ಚಿರಾಂತ್ ಕೋಪದಿಂದ, ಏನೇ ಇದು? ಯಾರೇ ಇವನು? ಪ್ರಕೃತಿ, ಚಿರಾಂತ್, ಅದನ್ನೇ ಹೇಳಬೇಕೆಂದು ಅಂದುಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನೀನೇ ನೋಡಿಬಿಟ್ಟೆ. ಚಿರಾಂತ್, ನೀನು ಫಾರಿನ್ಗೆ ಹೋಗೋ ಮುಂಚೆ ಜಗಳ ಮಾಡಿ ಇನ್ನೆಂದಿಗೂ ನನ್ನ ಜೀವನದಲ್ಲಿ ಬರುವುದಿಲ್ಲ ಎಂದಿದ್ದೆ. ಆಗ ನಾನು
ನಿನ್ನ ದಾರಿ ಕಾದು ಕಾದು ಕುಗ್ಗಿ ಹೋದಾಗ ನನಗೆ ಹತ್ತಿರ ಆದವನೇ ಸುಮನ್. ನಿನ್ನ ಇರುವಿಕೆ ಮರೆಸುವಷ್ಟು ಪ್ರೀತಿ ನೀಡಿದ್ದಾರೆ. ಸಾರಿ ಚಿರಾಂತ್, ನಾವು ಮದುವೆಯಾಗಲು ನಿರ್ಧರಿಸಿದ್ದೇವೆ. ನಮಗೆ ಬದುಕಲು ಅವಕಾಶವನ್ನು ನೀಡು. ಚಿರಾಂತ್ ಕೋಪದಿಂದ ಆಕೆಯ ಕೆನ್ನೆಯ ಹತ್ತಿರ ಕೈ ಹೊಯ್ದು ಹಾಗೆ ಕೆಳಗಿಳಿಸಿ, ಸೂಪರ್, ಕೊನೆಗೂ ನಿರೂಪಿಸಿಬಿಟ್ಟೆ. ಹೆಣ್ಣು ಅಂದರೆ ಚಂಚಲೆ, ಹೂವಿಂದ ಹೂವಿಗೆ ಹಾರುವ ಪತಂಗ ಎಂದು. ಬೇಷ್, ನಾನು ಹೊಸ ಮನುಷ್ಯನಾಗಿ ಬಂದಿರುವೆ ಪ್ರಕೃತಿ. ಆದರೆ ನೀನು ಛೇ, ಹೇಗಾದರೂ ಸುಖವಾಗಿರೋ. ಲಾಯರ್ಗೆ ಹೇಳಿ ಡಿವೋರ್ಸ್ ನೋಟಿಸ್ ಕಳಿಸುತ್ತೇನೆ. ಗುಡ್ ಬಾಯ್ ಎಂದವನು ಫೋಟೋವನ್ನು ಜೋರಾಗಿ ಎಸೆದು ಹೊರಟು ಹೋಗುತ್ತಾನೆ. ಚಿರಾಂತ್ ಕೋಪದಿಂದ ಎಸೆದ ಫೋಟೋ ನುಚ್ಚುನೂರಾದಂತೆ ಆತನ ಮನಸ್ಸು ಕೂಡ ನುಚ್ಚುನೂರಾಯಿತು. ಆತನ ಮನದಲ್ಲಿ ಹೆಣ್ಣೆಂದರೆ ಆಕೆ ಚಂಚಲೆ ಎಂಬ ಭಾವ ಆತನ ಮನದಲ್ಲಿ ಅಷ್ಟೊತ್ತಿತ್ತು. ನೇರ ಆಶ್ರಮದತ್ತ ಹೆಜ್ಜೆ ಹಾಕಿದ ಚಿರಾಂತ್ ದುಃಖದಿಂದ ತಾಯಿಯ ಬಳಿ ಹೇಳಿದಾಗ ಸುಮಿತ್ರಾ ದೇವಿಯವರು ತಲೆ ಸವರುತ್ತಾ, ಮಗು, ಆಕೆಗೆ ನಿನ್ನ ಪ್ರೀತಿಯ ಅಗತ್ಯ ಇದ್ದಾಗಲೇ ನೀನು ಬಿಟ್ಟು ಹೋದೆ. ಈಗ ಮರಳಿ ಬಂದು ಸರಿ ಮಾಡಿದರೆ ಹೀಗೆ? ಸಮಯ ಮೀರಿ ಹೋಗಿದೆ. ಹೋಗಲಿ ಬಿಡು, ಎಲ್ಲೋ ಚೆನ್ನಾಗಿದ್ದರೆ ಆಯಿತು. ಚಿರಾಂತ್, ಅಮ್ಮ, ಈ ಹೆಂಗಸರೆಲ್ಲ ಹೀಗೆ ಅಲ್ವಾ? ಸುಮಿತ್ರಾ ದೇವಿಯವರು ನಗುತ್ತಾ, ನಾನು ಹೆಣ್ಣೆ ಕಣೋ, ನೆನಪಿರಲಿ. ಇರಲಿ, ನಿನ್ನ ಮನಸ್ಸು ಈಗ ಸರಿಯಿಲ್ಲ. ಕೆಲವು ದಿನ ಹೊರಗಡೆ ಎಲ್ಲಾದರೂ ಸುತ್ತಾಡಿ ಬಾ, ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಚಿರಾಂತ್, ಸರಿಮಾ, ನಾಳೆನೇ ಹೋಗುತ್ತೇನೆ. ಸರಿ, ಮನೆಗೆ ಹೋಗ್ತೀನಿ ಎಂದು ಹೊರಟು ಹೋಗುತ್ತಾನೆ. ಮಗನ ಸ್ಥಿತಿ ಎತ್ತ ಕರುಳಿಗೆ ಸಂಕಟ. ಆದರೂ ಎಲ್ಲ ದೈವಿಚ್ಛೆ ಎಂದು ಸುಮ್ಮನಾಗುತ್ತಾರೆ. ಕೃತಿಕಾ ಆ ಮನೆಗೆ ಬಂದು ಆಗಲೇ ತಿಂಗಳಾಗಿತ್ತು. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕಾಗಿ ಮಹೇಶ್ನ ಕಟುನುಡಿ, ನಿಂದನೆ, ಹೆಣ್ಣು ಎಂಬುವುದನ್ನು ನೋಡದೆ ಆತ ಕೈ ಮಾಡುವ ರೀತಿಗೆ ಮನಸ್ಸು ಆಗಲೇ ಕಲ್ಲಾಗಿತ್ತು. ಆದರೆ ಇವತ್ತಿನ ಆತನ ನಿರ್ಲಕ್ಷ್ಯದಿಂದ ಈ ಮನೆಯಿಂದ ಹೊರಟು ಹೋಗಲೇ? ಅಥವಾ ಮತ್ತೊಮ್ಮೆ ಆತನ ಬಳಿ ಬದುಕಿನ ಭಿಕ್ಷೆ ಬೇಡಲೇ? ಅಥವಾ ನನಗೂ ಸ್ವಾಭಿಮಾನ ಇದೆ ಎಂದರಿತು ದೂರ ಎಲ್ಲಾದರೂ ಹೊರಟು ಹೋಗಲೇ? ಅಪ್ಪನಿಗೆ ಹೇಳಿದರೆ ಅವರು ನನಗೆ ಮತ್ತದೇ ಬುದ್ಧಿ ಮಾತು. ಸಾಕು, ರೋಸಿ ಹೋಗಿದೆ ಮನಸ್ಸು, ಸಾಕು ಈ ಯುದ್ಧ ಎಂದು ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿದ್ದ ಕೃತಿಕಾ ಒಮ್ಮೆಗೆ ಬೆಚ್ಚಿ ಮುಂದೆ ನಿಂತ ಮಹೇಶ್ ಮುಖ ನೋಡಿ ಹೆದರಿದ ಹರಣಿಯಂತೆ ನಡುಗಲು ಮಹೇಶ್ ಆಕೆಯ ಕೈ ಹಿಡಿದು ರೂಮ್ಗೆ ಎಳೆದುಕೊಂಡು ಹೊರಟು ಹೋಗುತ್ತಾನೆ. ರೂಮಿನ ಬಾಗಿಲನ್ನು ಭದ್ರಪಡಿಸಿ, ಕೃತಿಕಾ, ಇಷ್ಟು ದಿನದಿಂದ ನಾನು ಮೃಗದಂತೆ ನಡೆದುಕೊಂಡು ನಿನಗೆ ತುಂಬ ನೋಯಿಸಿದ್ದೇನೆ. ಅದಕ್ಕೆಲ್ಲ ಒಂದು ಕಾರಣ ಇದೆ. ನಾನು ಮದುವೆಗೂ ಮುಂಚೆ ಸಾನ್ವಿ ಎಂಬ ಹುಡುಗಿಯನ್ನು ಪ್ರೀತಿಸಿದ್ದೆ. ಆದರೆ ಅಪ್ಪನ ಕಾರಣಕ್ಕಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ. ನಂತರ ನೀನು ಅಮ್ಮನ ಕೊಲೆಯ ವಿಚಾರಕ್ಕೆ ಮನೆ ಬಿಟ್ಟು ಹೋದೆ. ಈ 1 ವರ್ಷದಲ್ಲಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಾಯ ಪ್ರೀತಿ ಕೊಟ್ಟವಳು ನನ್ನ ಸಾನ್ವಿ. ಈಗ ನೀನು ಮರಳಿ ಬಂದರೆ ನಾನವಳಿಗೆ ಮೋಸ ಮಾಡಲಾರೆ. ಅದಕ್ಕೆ ನಿನಗೆ ಹಿಂಸೆ ಕೊಟ್ಟಾದರೂ ದೂರ ಮಾಡುವ ಎಂದು ಈ ರೀತಿ ಮಾಡಿದೆ. ಆದರೆ ಕೃತಿಕಾ, ನೀನು ತಾಳ್ಮೆಯ ಗಣಿ. ಆ ಸೀತಾಮಾತೆಯಷ್ಟೇ ತಾಳ್ಮೆ ನಿನ್ನಲ್ಲಿದೆ. ಆದರೆ ಕೃತಿಕಾ, ದಯವಿಟ್ಟು ನನ್ನ ಪ್ರೀತಿಯನ್ನು ನನ್ನಿಂದ ಕಸಿದುಕೊಂಡು ನನಗೆ ನೋವು ಕೊಡಬೇಡ. ಈ ಮಾತುಗಳು ಎಲ್ಲವೂ ಕೃತಿಕಾಳ ಮನಸ್ಸಿಗೆ ಘಾಸಿಗೊಳಿಸಿದವು. ಹಾಗೆ ಶಿಲೆಯಂತೆ ನಿಂತ ಕೃತಿಕಾನ ಅಲುಗಾಡಿಸಿ, ಕೃತಿಕಾ, ಏನಾದರೂ ಹೇಳು ಎಂದಾಗ ಕಣ್ಣೀರು ಒರೆಸಿಕೊಂಡು ಸರಿ ಎಂದಷ್ಟೇ ನುಡಿದು ಹೊರನಡೆದವಳ ಹಿಂದೇನೆ ಹೋದ ಮಹೇಶ್. ಕೃತಿಕಾ, ಈ ಪೇಪರ್ಸ್ಗೆ ಸಹಿ ಎಂದು ಮುಂದೆ ಚಾಚಲು ಕೃತಿಕಾ ಅದೇನೂ ಎಂದು ನೋಡದೆ ಸಹಿ ಹಾಕಿಬಿಡುತ್ತಾಳೆ. ಆಕೆಗೆ ಗೊತ್ತು ಅದು ವಿಚ್ಛೇದನದ ಪತ್ರ ಎಂದು. ತಂದೆಯ ಮನೆಯ ಬಾಗಿಲನ್ನು ಮತ್ತೊಮ್ಮೆ ಅಸಹಾಯಕಳಂತೆ ತಟ್ಟುವಾಗ ಕೃತಿಕಾ ಮನಸ್ಸು ಹಿಂದೇಟು ಹಾಕುತ್ತೆ. ಆದರೂ ವಿಧಿ ಇಲ್ಲದೆ ತಟ್ಟಲು ಬಾಗಿಲ ತೆರೆದ ಧನುಷ್ ಶಾಕ್ ಆಗಿ, ಕೃತಿ, ನೀನು ಈ ಸಮಯದಲ್ಲಿ? ಏನಾಯ್ತು? ಎಲ್ಲ ಸರಿಯಾಗಿದೆ ಅಲ್ವಾ? ಕೃತಿಕಾ ಏನನ್ನೂ ಮಾತನಾಡದೆ ಒಳಬರಲು ಬೃಂದ ಹಾಗೆ ಪ್ರತಾಪಚಂದ್ರ ಗಂಗಾವತಿಯ ಜೊತೆಗೆ ಬಂದು ನೋಡಲು ತಾಯಿಯ ಕರಳು ಸಹಜವಾಗಿಯೇ ನೊಂದುಕೊಳ್ಳುತ್ತಾ, ಅಯ್ಯೋ, ಎಂಥ ನಕ್ಷತ್ರದಲ್ಲಿ ಹುಟ್ಟಿದೆ ನೀನು. ಆ ಸೀತೆಯ ತಾಳ್ಮೆ ನಿನ್ನಲ್ಲಿ ತುಂಬಿ ನಿನ್ನ ಬದುಕನ್ನು ಆಕೆಯಂತೆಯೇ ನರಳೋ ಹಾಗೆ ಮಾಡಿಬಿಟ್ಟೆನಲ್ಲ ನಾನು ಎಂದು ರೋಧಿಸುತ್ತಾರೆ ಗಂಗಾವತಿ. ಸರಿ, ಒಳಬಾರಮ್ಮ ಎಂದಾಗ ಪ್ರತಾಪಚಂದ್ರ
ಗಂಗಾ, ಆಕೆಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಏನು ಅಂದ್ರೆ ಆ ರೀತಿ ಮಾತನಾಡಬೇಡಿ. ಆ ಮಗು ಈ ಸಮಯದಲ್ಲಿ ಎಲ್ಲಿ ಅಂತ ಹೋದಿದ್ದು? ಹೆಣ್ಣಿಗೆ ಕಷ್ಟದಲ್ಲಿ ತವರು ತಾನೇ ಆಸರೆ. ಪ್ರತಾಪಚಂದ್ರ, ಹಾ, ಅದು ಬೇರೆ ಹೆಣ್ಣುಗಳಿಗೆ, ಇವಳಿಗೆ ಅಲ್ಲ. ಗಂಡನ ಮನೆಯನ್ನು ಸ್ವರ್ಗ ಮಾಡುವ ಹೆಣ್ಣಿಗೆ. ಆದರೆ ಇವಳು ಹೋದ ದಿನವೇ ಅತ್ತೆಯನ್ನು ನುಂಗಿದಳು. ಹೇಗೋ ಮತ್ತೊಂದು ಅವಕಾಶವನ್ನು ನೀಡಿದರೆ ಈಗ ಅಳಿಯಂದಿರಿಗೆ ಡಿವೋರ್ಸ್ ಕೊಟ್ಟು ಬಂದು ನಿಂತಿದ್ದಾಳೆ. ಗಂಗಾ, ಏನು ಕೃತಿ, ಏನೇ ಇದು? ಕೃತಿಕಾ ಜೋರಾಗಿ ನಗುತ್ತಾ ಹಾಗೆ ಒಮ್ಮೆಗೆ ಅಳುತ್ತಾ, ನೋಡಿದೀಯ ಅಮ್ಮ ನಿನ್ನ ಮಗಳ ಪರಿಸ್ಥಿತಿಯನ್ನು? ಎಲ್ಲರಿಗೂ ಒಳಿತನ್ನೇ ಬಯಸಿದೆ. ಎಲ್ಲಿಯವರೆಗೂ ಅಂದರೆ ಈ ನನ್ನ ಅಪ್ಪನ ಆಸ್ತಿ ಉಳಿಸಲು ಆ ಮನೆಯಲ್ಲಿ ಜೀತದಾಳಂತೆ ನನ್ನತನವನ್ನೇ ಕೊಂದು 2 ತಿಂಗಳು ಕಳೆದೆ. ಅಮ್ಮ, ಆ ಮನೆಯಲ್ಲಿ ನಿನ್ನ ಮಗಳಿಗೆ ಸಂಬಳ ನೀಡಿದ್ದಾರೆ. ಅದೇನು ಅಂತ ನೋಡುತ್ತೀಯಾ? ನೋಡು ಎಂದು ತನ್ನ ಕೈಕಾಲು ಬೆನ್ನನ್ನು ಕತ್ತನ್ನು ತೋರಿಸಿದಾಗ ಮನೆ ಮಂದಿಯೆಲ್ಲ ಬೆಚ್ಚುತ್ತಾ, ಕೃತಿ, ಏನೇ ಇದು? ಕೃತಿಕಾ, ಸಂಬಳ ಅಮ್ಮ, ಆ ಮನೆಯಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅಮ್ಮ. ನಾನು ಆತನಿಗೆ ವಿಚ್ಛೇದನ ನೀಡಿಲ್ಲ. ಆ ವ್ಯಕ್ತಿಯೇ ಕೇಳಿದ್ದು. ಆತನ ಪ್ರೇಯಸಿಗಾಗಿ ನನ್ನ ಅನುಮತಿ. ಅಲ್ಲ, ಬಿಡುಗಡೆ. ಈ ಬಂಧನದಿಂದ ಬಿಡುಗಡೆ. ಆ ವ್ಯಕ್ತಿಯ ಪ್ರೀತಿ ಇಂದಲ್ಲ ನಾಳೆ ಸಿಗುತ್ತದೆ ಎಂದು 2 ತಿಂಗಳಿಂದ ಒಳ್ಳೆ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದೆ. ಆದರೆ ಹಣೆ ಹಿಡಿದುಕೊಳ್ಳುತ್ತಾ, ಅಮ್ಮ, ಅವರು ಹಕ್ಕಿನಿಂದ ಕೇಳಿದ್ದರು. ನಾನು ವಿಚ್ಛೇದನ ನೀಡುತ್ತಾ ಇರಲಿಲ್ಲ. ಆದರೆ ಅವರು ಪ್ರೀತಿಯಿಂದ ಕೇಳಿ ನನ್ನ ಮನಸ್ಸು ಕಟ್ಟಿಹಾಕಿದರಮ್ಮ. ನನಗೆ ಅವರು ಬೇಕು ಎಂದು ಕೇಳುವ ಅವಕಾಶವನ್ನು ನೀಡಲಿಲ್ಲ ಎಂದು ಅಳುತ್ತಾ ನಿಂತ ಮಗಳ ಮುಖ ನೋಡಿದ್ದ ಗಂಗಾ ಕಂಬನಿ ಮಿಡಿಯುತ್ತಾ, ಅಯ್ಯೋ ನನ್ನ ಕಂದ, ಎಲ್ಲರೂ ನಿನಗೆ ನೋವನ್ನೇ ನೀಡಿದರೋ ಎಂದು ದುಃಖಿಸುತ್ತಾರೆ. ಆದರೆ ಪ್ರತಾಪಚಂದ್ರ, ಕೃತಿ, ನಡೆ ಈಗಲೇ. ಸಿಂಹನ ಜೊತೆ ಮಾತನಾಡಿ ಸರಿ ಮಾಡುತ್ತೇನೆ. ನೀನು ಗಂಡ ಬಿಟ್ಟವಳಾಗಿ ಈ ಮನೆಯಲ್ಲಿ ಇರುವುದು ಬೇಡ. ಈ ಮಾತೇಕೋ ಕೃತಿಕಾಳನ್ನು ಅತಿಯಾಗಿ ನೋಯಿಸುತ್ತೆ. ನಿರ್ಧರಿತ ಧ್ವನಿಯಲ್ಲಿ, ಬೇಡ ಅಪ್ಪಾಜಿ, ನಾನು ಆ ಮನೆಗೆ ಬರುವುದಿಲ್ಲ. ಯೋಚಿಸಬೇಡಿ, ನಾನು ಈ ಮನೆಯಲ್ಲೂ ನಿಲ್ಲಲ್ಲ. ನನಗಾಗಿ ದೇವರು ಎಲ್ಲಾದರೂ ಆಸರೆ ಇಟ್ಟೇ ಇರುತ್ತಾರೆ ಎಂದು ಹೊರನಡೆದ ಮಗಳನ್ನು ತಡೆದ ಗಂಗಾ ಅವರು, ಕೃತಿ, ನಿಂತ್ಕೋ ಅಮ್ಮ. ಹೆಣ್ಣಿಗೆ 2 ಮನೆ ಕಣೆ ಇರುವುದು. ಎಲ್ಲಿಯಾದರೂ ಹೊಂದಿಕೊಂಡೇ ಹೋಗಬೇಕು. ಕೃತಿಕಾ ಜೋರಾಗಿ ನಗುತ್ತಾ, ಸುಳ್ಳಮ್ಮ, ಹೆಣ್ಣಿಗೆ ಅವಳದೇ ಆದ ಮನೆಯೇ ಇಲ್ಲಮ್ಮ. ಹುಟ್ಟುವಾಗ ಎಲ್ಲರೂ ಹೆಣ್ಣು ಅವಳಿಗೆ ಅಡುಗೆ ಕಲಿಸೋ, ಮನೆ ಕೆಲಸ ಕಲಿಸೋ, ಗಂಡಸರ ಎದುರಿಗೆ ನಿಲ್ಲದಂತೆ ಕಲಿಸೋ. ಈ ಕಲಿಸುವ ರೀತಿಯಲ್ಲಿ ಒಮ್ಮೆಯೂ ಅವಳಿಗೆ ಇದೆಲ್ಲ ಕಲಿಯುವ ಮನಸ್ಸಿದೆಯಾ? ಆಕೆಯ ಮನಸ್ಸಿಗೆ ಏನು ಬೇಕು ಎಂಬುದನ್ನು ಒಮ್ಮೆಯೂ ಕೇಳದು ಈ ಸಮಾಜ. ಮನೆ ಜನ ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡಿ ನಿನ್ನ ಮನೆ ಅದು ಇದೆಲ್ಲ ಎಂದು 20 ವರ್ಷದ ಬಂಧನಕ್ಕೆ ಕೊಳ್ಳಿ ಹಿಡುತ್ತಾರೆ. ಹೆಣ್ಣು ಅಲ್ಲಿ ಗೊತ್ತಿರದೇ ಇರುವ ಜನರನ್ನು ತನ್ನವರೆಂದು ನಂಬಿ ಆ ಮನೆಯಲ್ಲಾದರೂ ತನಗೆ ಜಾಗ ಇದೆ, ನಾನು ಆ ಮನೆಗೆ ಸೇರಿದವಳು ಎಂದು ಚಿಕ್ಕ ಆಸೆ ಪಡುವುದರಲ್ಲಿ ಅಲ್ಲಿಯೂ ಸಂಬಳ ಇರದ ಕೆಲಸದಾಳು. ಗಂಡನಿಗೆ ಇಷ್ಟದಂತೆ ಬದುಕಿದರೆ ಆಕೆ ಸೀತೆ ಸಾವಿತ್ರಿ. ಆತನ ವಿರುದ್ಧ ಮಾತನಾಡಿದರೆ ಆಕೆ ಗಯ್ಯಾಳಿ ಹೆಣ್ಣಲ್ಲ. ಇದೇ ಈ ಸಮಾಜ. ಸಾಕಮ್ಮ, ಈ ಸಮಾಜದ ರೀತಿ ರಿವಾಜಿನ ಹೆಸರಲ್ಲಿ ಹೆಣ್ಣನ್ನು ತುಳಿಯುವುದನ್ನು ನಿಲ್ಲಿಸಿ ನನ್ನನ್ನು ನನ್ನ ಪಾಲಿಗೆ ಬದುಕಲು ಬಿಟ್ಟು ಬಿಡಿ. ಅಸಲಿಗೆ ನನಗೆ ಮನೆಯೇ ಇಲ್ಲ. ನನಗಷ್ಟೇ ಅಲ್ಲ, ಹೆಣ್ಣಿಗೆ ತನ್ನದೇ ಆದ ಮನೆಯೇ ಇಲ್ಲ. ಹೋಗುತ್ತೇನಮ್ಮ. ಆದರೆ ಒಂದು ಮಾತು, ಇನ್ಯಾವುದೇ ಕಾರಣಕ್ಕಾಗಿ ನನ್ನನ್ನು ಹುಡುಕುವ ಪ್ರಯತ್ನ ಬೇಡ, ದಯವಿಟ್ಟು ಎಂದು ಕೈ ಮುಗಿದು ಹೊರಟು ಹೋಗುತ್ತಾಳೆ ಕೃತಿಕಾ. ದಾರಿ ಯಾವುದಯ್ಯ ಎನಗೆ ಎಂದು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಕೃತಿಕಾಳ ಮುಂದೆ ಬಂದ 4 ಜನ ಪುಂಡರು ರೇಗಿಸಲು ಭಯದಿಂದ ಯಾರಾದರೂ ಸಹಾಯಕ್ಕೆ ಬರುವರೆ ಎಂದು ಸುತ್ತಲೂ ನೋಡಲು ಯಾರ ಸುಳಿವೂ ಇರದದ್ದು ನೋಡಿ ಭಯದಿಂದ ಓಡಲು ಆರಂಭಿಸುತ್ತಾಳೆ. ಮುಂದೆ ಬಂದ ಕಾರಿಗೆ ನೋಡದೆ ಗುದ್ದಿಸಿಕೊಂಡು ಅಮ್ಮ ಎಂದು ಕೆಳಗೆ ಬಿದ್ದು ಬಿಡುತ್ತಾಳೆ. ಪುಂಡರಿಂದ ತಪ್ಪಿಸಿಕೊಂಡು ಓಡುತ್ತಾ ಬಂದ ಕೃತಿಕಾ ಮುಂಬರುವ ಕಾರಿಗೆ ಡಿಕ್ಕಿ ಹೊಡೆದು ನೆಲಕ್ಕುರುಳುತ್ತಾಳೆ. ನಶೆಯಲ್ಲಿ ತೇಲುತ್ತಾ ಕಾರನ್ನು ಚಲಾಯಿಸುತ್ತಾ ಬರುತ್ತಿದ್ದ ಚಿರಾಂತ್ ಒಮ್ಮೆಗೆ ಬ್ರೇಕ್ ಆಗಿ ಕೆಳಗೆ ಇಳಿದು ಬಂದು ನೋಡಲು ಯಾವುದೋ ಹೆಣ್ಣಿಗೆ ಆಕ್ಸಿಡೆಂಟ್ ಮಾಡಿದೆ ಎಂಬ ಅರಿವಿನಿಂದ ಆತ ಕುಡಿದಿದ್ದ ನಶೆ
ಒಂದೇ ನಿಮಿಷಕ್ಕೆ ಇಳಿದು ಬಿಡುತ್ತೆ. ಭಯದಿಂದ ಮುಂದೆ ಬಂದು ನೋಡಲು ಕೃತಿಕಾ ಪ್ರಜ್ಞೆ ಇಲ್ಲದೆ ಬಿದ್ದಿರುವುದು ನೋಡಿ, ಇವಳನ್ನೆಲ್ಲೋ ನೋಡಿದಿನಲ್ಲ, ಎಲ್ಲಿ ಅದು? ಹೋಗ್ಲಿ, ಯಾರಾದರೆ ನನಗೇನೋ ಎಂದು ಮುಂದೆ ಹೊರಟವ ಕೃತಿಕಾಳ ನರಳಾಟ ನೋಡಿ ಮತ್ತೆ ಹಿಂದಿರುಗಿ ಬಂದು ನೋಡಲು ಕೃತಿಕಾ ಕೈ ಮುಗಿಯುತ್ತಾ ನೀರು ನೀರು ಎಂದು ತೊದಲುತ್ತಾ ಹಾಗೆ ಪ್ರಜ್ಞೆ ತಪ್ಪುತ್ತಾಳೆ. ಚಿರಾಂತ್, ಅರೆ ಏನಾಯ್ತು ಮೇಡಮ್? ಮೇಡಮ್ ಕಣ್ಣು ಬಿಡಿ. ಛೇ, ಹೆಂಗಸರಿಂದ ದೂರ ಉಳಿಯಬೇಕೆಂದು ನಾನಿದ್ದರೆ ಇದ್ಯಾರೋ ನನ್ನ ಕಾರಿಗೆ ಸಿಕ್ಕಿ ಸಾಯುತ್ತಿರುವುದು. ದೇವರೇ, ಏನೇ ಆಗಲಿ, ಹೆಣ್ಣೋ ಗಂಡೋ, ಜೀವ ಉಳಿಸುವುದು ಮನುಷ್ಯನಾಗಿ ನನ್ನ ಕರ್ತವ್ಯ. ಅದೂ ಅಲ್ಲದೆ ನನ್ನಿಂದ ತಾನೇ ಈ ಅಪಘಾತ ಆಗಿದ್ದು. ಸರಿ ಎಂದು ಆಕೆಯನ್ನು ಎತ್ತುಕೊಂಡು ಕಾರಿನಲ್ಲಿ ಮಲಗಿಸಿ ಹಾಸ್ಪಿಟಲ್ ಹುಡುಕಲು, ಅಯ್ಯೋ ದೇವರೇ, ಈ ಮೈಸೂರಲ್ಲಿ ಆಸ್ಪತ್ರೆಯಲ್ಲಿವೆ? ನಾನು ಮೊದಲ ಬಾರಿಗೆ ಶಾಂತ ವಾತಾವರಣ ಎಂದು ಹೊರಟು ಬಂದೆ. ಆದರೆ ಈಗ ಏನು ಮಾಡುವುದು ಎಂದು ನೋಡುತ್ತಾ ಹೊರಟ ಚಿರಾಂತ್ಗೆ ಕೊನೆಗೂ ಒಂದು ಆಸ್ಪತ್ರೆ ಸಿಗುತ್ತೆ. ಹೋಗಿ ವಿಷಯ ತಿಳಿಸಿ ಟ್ರೀಟ್ಮೆಂಟ್ ಕೊಡಿಸಿ ಆಚೆ ಬಂದು ನಿಂತಾಗ ರಿಸೆಪ್ಷನಿಸ್ಟ್, ಸರ್ ಪೇಷಂಟ್ ಡೀಟೇಲ್ಸ್ ಕೊಡಬೇಕು, ಕಾರಣ ಇದು ಆಕ್ಸಿಡೆಂಟ್ ಕೇಸ್, ಪೊಲೀಸ್ ಕೇಸ್ ಆಗುತ್ತೆ. ಚಿರಾಂತ್, ಅಯ್ಯೋ ರಾಮ, ಈಗ ಇದೊಂದು ತಲೆಗೆ ಬೀಳುತ್ತಾ? ರಿಸೆಪ್ಷನಿಸ್ಟ್ ಸರ್ ಎಂದು ಎಚ್ಚರಿಸಲು ಚಿರಾಂತ್, ಮೇಡಮ್, ಅದು ಹೆಸರು ಏನಪ್ಪ ಇವರದು ಹಿಂದುಕೊಳ್ಳುತ್ತಾ, ಹಾಂ, ಚಂದನ ಆಕೆಯ ಹೆಸರು. ರಿಸೆಪ್ಷನಿಸ್ಟ್, ಓಕೆ, ವಯಸ್ಸು? ಹೋ ಗಾಡ್, ಒಂದು 25 ಬರೆದುಕೊಳ್ಳಿ. ಸರಿ, ಪೇಷಂಟ್ ನಿಮಗೆ ಏನಾಗಬೇಕು? ಈ ಪ್ರಶ್ನೆಗೆ ಉತ್ತರ ಮಾತ್ರ ಆತನ ಬಳಿ ಇರಲಿಲ್ಲ. ಸಾರಿ, ನನಗೆ ಗೊತ್ತಿಲ್ಲ, ಆಕೆ ರಸ್ತೆಯಲ್ಲಿ ಸಿಕ್ಕಿದರೋ ಅಷ್ಟೇ ಎಂದು ಹೊರಟು ಹೋಗುತ್ತಾನೆ. ಬೆಳಗ್ಗೆ ಎಚ್ಚರವಾದ ಕೃತಿಕಾ, ನಾನೆಲ್ಲಿದ್ದೀನಿ ಎಂದಾಗ, ನರ್ಸ್, ನೋಡಿಯಮ್ಮ, ಇದು ವಾತ್ಸಲ್ಯ ಆಸ್ಪತ್ರೆ. ನಿಮಗೆ ಆಕ್ಸಿಡೆಂಟ್ ಆಗಿ ನಿನ್ನೆ ಅದು ಯಾರೋ ಬಂದು ಸೇರಿಸಿ ಹೊರಟು ಹೋದರು. ಕೃತಿಕಾ ಯಾರದು ಎಂದು ಯೋಚಿಸುತ್ತಾ ಹಾಗೆ ಕುಳಿತು ಬಿಡುತ್ತಾಳೆ. ಡಾಕ್ಟರ್ ಬಂದು ಚೆಕ್ ಮಾಡಿ, ತಾವೀಗ ಹುಷಾರಾಗಿದ್ದೀರಿ, ತಾವು ಹೋಗಬಹುದು. ಕೃತಿಕಾ, ಡಾಕ್ಟರ್, ಅದು ಬಿಲ್? ಡೋಂಟ್ ವರಿ, ನಿಮ್ಮ ಬಿಲ್ ಆಲ್ರೆಡಿ ಪೇಡ್ ಆಗಿದೆ. ಅದೇ ನಿಮಗೆ ಅಡ್ಮಿಟ್ ಮಾಡಿದ್ದ ವ್ಯಕ್ತಿನೇ ಬಿಲ್ ಕೊಟ್ಟು ಹೋದರು ಬೆಳಗ್ಗೆ ಎಂದಾಗ, ಕೃತಿಕಾ, ಡಾಕ್ಟರ್, ಅವರ್ಯಾರು, ಹೆಸರು ಎಂದಾಗ, ಏನೋ ಹೇಳಿದರು, ಹೆಸರು ಚರಿತ್, ನೋ, ಐ ಥಿಂಕ್ ಚಿರಾಂತ್, ಎಸ್ ಚಿರಾಂತ್. ಚಿರಾಂತ್ ಯಾರು? ಯಾರೇ ಆಗಿರಲಿ, ದೇವರು ಒಳ್ಳೆಯದು ಮಾಡಲಿ ಎಂದು ಮನದಲ್ಲಿ ಧನ್ಯವಾದ ಸಲ್ಲಿಸಿ, ಸರಿ ಡಾಕ್ಟರ್ ಎಂದು ಹೊರಟು ಹೋಗುತ್ತಾಳೆ. ಮರಳಿ ಗೂಡಿಗೆ ಎಂಬಂತೆ ಕೃತಿಕಾ ಮತ್ತದೇ ಆಶ್ರಮಕ್ಕೆ ಬಂದಿಳಿಯುತ್ತಾಳೆ. ಆದರೆ ಈ ಬಾರಿ ಸುಮಿತ್ರಾದೇವಿಗೆ ತನ್ನ ಹಿನ್ನೆಲೆಯನ್ನು ಹೇಳಿದಾಗ ಸುಮಿತ್ರಾದೇವಿ ಸಂಕಟ ಪಡುತ್ತಾ ಸಮಾಧಾನವಾಗಿ, ಮಗು, ನಿನ್ನ ಹುದ್ದೆ ನಿನಗಾಗಿ ಕಾದಿದೆ, ನೀನು ಮುಂದುವರಿಯಬಹುದು. ಕೃತಿಕಾ, ಸರಿ ಮಾಯೆ, ನನ್ನ ಹೆಸರು ಚಿತ್ರ ಆಗಿಯೇ ಇರಲಿ, ನನಗೆ ನನ್ನ ಹಳೆಯ ನೆನಪುಗಳು ಯಾವುದೂ ಬೇಡ. ಇವತ್ತಿನಿಂದ ಈ ಕೃತಿಕಾ ಸತ್ತು ಚಿತ್ರಳಾಗಿ ಮರುಹುಟ್ಟು ಪಡೆದಿದ್ದಾಳೆ. ಸುಮಿತ್ರಾದೇವಿ, ಖಂಡಿತ ಮಗು, ಹೊಸ ಜೀವನ ಆರಂಭಿಸು ಎಂದು ಆಶೀರ್ವಾದ ಮಾಡಿ ಕಳಿಸುತ್ತಾರೆ. ತರಗತಿಯಲ್ಲಿ ಮಕ್ಕಳಿಗೆ ನೀತಿ ಪಾಠವನ್ನು ಹೇಳುವುದು ನೋಡಿದ ನೀರಜ್, ಹೋ, ಇವರು ಮತ್ತೆ ಬಂದಿದ್ದಾರೆ, ಏನಾದರೂ ಸಮಸ್ಯೆ ಇರಬಹುದು, ಇರಲಿ, ಮುಂದೆ ಕೇಳಿದರಾಯಿತು ಎಂದು ಸುಮ್ಮನಾಗುತ್ತಾನೆ. ಕೃತಿಕಾ ಬಂದ ವಾರದ ನಂತರ ಬಂದ ಚಿರಾಂತ್ ಸಂಪೂರ್ಣವಾಗಿ ಮದ್ಯಪಾನದ ದಾಸನಾಗಿರುತ್ತಾನೆ. ಆತನ ಸ್ಥಿತಿ ನೋಡಿದ ನೀರಜ್ ಮತ್ತೆ ಸುಮಿತ್ರಾದೇವಿಗೆ ದೊಡ್ಡ ತಲೆನೋವಾಗಿರುತ್ತೆ. ಅದೊಂದು ದಿನ ಆಶ್ರಮಕ್ಕೆ ಕುಡಿದು ಬಂದ ಚಿರಾಂತ್ ನೇರವಾಗಿ ಕೃತಿಕಾ ಇದ್ದ ಕ್ಲಾಸ್ ರೂಮಿನತ್ತ ಹೋಗುತ್ತಾನೆ. ಕೃತಿಕಾ ಮುಖ ನೋಡಿ, ಹೋ, ಇವಳು ಮತ್ತೆ ಬಂದ್ಲಾ ಎಂದು ಒಳಗೆ ಹೋಗಲು ಕೃತಿಕಾ ಆತನ ಸ್ಥಿತಿ ನೋಡಿ ಸಮಾಧಾನವಾಗಿಯೇ ಆಚೆ ಹೋಗಲು ಹೇಳುತ್ತಾಳೆ. ಚಿರಾಂತ್ ಸ್ತ್ರೀದ್ವೇಷಿಯಂತೆ ಮಾತನಾಡುತ್ತಾ, ಓಹೋ, ನಮಗೆ ಆಚೆ ಹಾಕುವಷ್ಟು ಧೈರ್ಯ ಬಂತ ನಿನಗೆ? 2 ತುತ್ತು ಅನ್ನಕ್ಕೋಸ್ಕರ ನಮ್ಮ ಆಶ್ರಮಕ್ಕೆ ಬಂದು ಬಿದ್ದಿರೋಳು ನೀನು, ನನಗೆ ಈ ಚಿರಾಂತ್ಗೆ ಆಚೆ ಹಾಕುವಷ್ಟು ಧೈರ್ಯನಾ ಎಂದು ಆಕೆಯ ಕೈ ಹಿಡಿಯಲು ಕೃತಿಕಾ ಭಯದಿಂದ ಹಿಂದೆ ಸರಿಯಲು, ಅಷ್ಟರಲ್ಲಿ ಹೊಳೆಬಂದ ಮಾಯಿ ಚಿರಾಂತ್ಗೆ ಎಷ್ಟೇ ಹೇಳಲು ಆತನ ನಡವಳಿಕೆ ಸರಿ ಹೋಗದೆ ಇದ್ದದ್ದಕ್ಕೆ ಕೋಪದಿಂದ ಆತನ ಕೆನ್ನೆಗೆ ಬಾರಿಸಿ ಆಚೆ ಎಳೆದುಕೊಂಡು ಹೋಗುತ್ತಾರೆ.
ಚಿರಾಂತ್ಗೆ ಕುಡಿದ ನಶೆ ಇಳಿದು ಹೋಗಿ ಅವನು ಇದಕ್ಕೆಲ್ಲ ಆ ಕೃತಿಕಾನೇ ಕಾರಣ ಎಂದು ಹಗೆ ಸಾಧಿಸಲು ಆರಂಭಿಸುತ್ತಾನೆ. ಇತ್ತ ಮಹೇಶ್ನ ನಿಜ ಸ್ವರೂಪ ಮನೆಯವರಿಗೆ ತಿಳಿದು ಎಲ್ಲರೂ ಕೃತಿಕಾಳ ಬಗ್ಗೆ ಮರುಕ ಪಡುತ್ತಾ ಮಹೇಶ್ನ ಮದುವೆಯನ್ನು ಅವನಿಷ್ಟಪಟ್ಟ ಹುಡುಗಿ ಸಾನ್ವಿ ಜೊತೆ ಮಾಡುತ್ತಾರೆ. ಸಾನ್ವಿ ಮೊದಮೊದಲು ಸರಿಯಾಗಿ ಇದ್ದವಳು ಬರುಬರುತ್ತಾ ಮಂಕಾಗುತ್ತಾ ಹೋಗುತ್ತಾಳೆ. ಯಾವುದರಲ್ಲೂ ಆಸಕ್ತಿ ತೋರದೆ ಕೃತಿಕಾಳಿಗೆ ಮಹೇಶ್ ಕೊಟ್ಟ ಹಿಂಸೆಯನ್ನು ಮನೆ ಕೆಲಸದಾಳು ಭಾಸ್ಕರರು ಹೇಳಿದಾಗ ಸಾನ್ವಿಗೆ ಮಹೇಶ್ ಇಷ್ಟು ಕೆಟ್ಟ ವ್ಯಕ್ತಿಯೇ, ನಾನು ಇಂಥವನನ್ನು ಪ್ರೀತಿ ಮಾಡಿದ್ದ ಎಂದು ಅಸಹ್ಯ ಪಟ್ಟಿಕೊಳ್ಳುತ್ತಾಳೆ. ಮಹೇಶ್ ಮತ್ತೆ ಸಾನ್ವಿ ನಡುವೆ ಮುಸುಕಿನ ಗುದ್ದಾಟ ನಡೆದೇ ಇರುತ್ತದೆ. ಕೃತಿಕಾಗಿ ನಾನು ಮೋಸ ಮಾಡಿದ್ದಕ್ಕಾಗಿ ದೇವರು ನನಗೆ ಈ ರೀತಿ ನೋಯಿಸುತ್ತಿದ್ದಾನೆ ಎಂಬ ಯೋಚನೆ ಮಹೇಶ್ನ ತಲೆಯಲ್ಲಿ ಬಂದದ್ದು ಸುಳ್ಳಲ್ಲ. ಅದೊಂದು ದಿನ ಮನೆಗೆ ಬಂದ ಬೃಂದ ಅಳುತ್ತಾ, ಅಪ್ಪ, ಧನುಷ್ ತುಂಬ ಕೆಟ್ಟವನು, ಅವನಿಗೆ ಬೇರೊಬ್ಬ ಹೆಣ್ಣಿನ ಜೊತೆಗೆ ಸಂಬಂಧ ಇದೆ ಎಂದಾಗ ಸೂರ್ಯಸಿಂಹ ಹಾಗೆ ಮಹೇಶ್ ರೋಷದಿಂದ ಕುದಿಯುತ್ತಾರೆ. ನೇರ ಪ್ರತಾಪಚಂದ್ರರ ಮನೆಗೆ ಹೋಗಿ ಜಗಳ ಮಾಡಲು ಧನುಷ್ ನಗುತ್ತಾ, ಹೋ, ತಮ್ಮ ಮಗಳಿಗೆ ನೋವಾಯಿತು ಎಂದು ಬಂದಿರುವಿರಲ್ಲ. ನನ್ನ ತಂಗಿ ಕೃತಿಕಾಳನ್ನು ಒಳ್ಳೆ ಜೀತದಾಳಿನಂತೆ ನಡೆಸಿಕೊಂಡು ಅವಳಿಗೆ ಕೊಡಬಾರದ ಕಷ್ಟ ಕೊಟ್ಟ ತಮಗೆ ಹೀಗೆ ನೆನಪಾಯಿತೆ ತಮ್ಮ ಮಗಳ ಕಣ್ಣೀರು? ಛೀ, ನಾನು ನಿನ್ನಷ್ಟು ಕೆಟ್ಟ ವ್ಯಕ್ತಿಯಲ್ಲ ಮಹೇಶ್. ನನಗೂ ಮನಸ್ಸಾಕ್ಷಿ ಇದೆ. ನನ್ನ ತಂಗಿಯ ಕಣ್ಣ ಮುಂದೆಯೇ ಆ ನಿತ್ಯಾಳ ಜೊತೆಗೆ ಸರಸ ಆಡಿದಂತೆ ನಾನು ಹಾಡಿಲ್ಲ. ಮನಸ್ಸು ಎಲ್ಲರಿಗೂ ಒಂದೇ ಮಹೇಶ್. ನಿನ್ನ ತಂಗಿಗೆ ನೋವಾದರೆ ಹೇಗೆ ನಿನಗೆ ಸಂಕಟ ಆಯಿತೋ ಅದೇ ತರಹ ನಾನು ನನ್ನ ತಾಯಿ ಪ್ರತಿದಿನ ನಮ್ಮ ಕೃತಿನ ದೂರ ಮಾಡಿಕೊಂಡು ದುಃಖ ಪಡುತ್ತಿದ್ದೇವೆ. ಆ ದುಃಖದ ಪರಮಾವಧಿಯೇ ಈ ಚಿಕ್ಕ ಡೋಸ್. ನಿನ್ನ ತಂಗಿಯ ತರವಾಯು ನಿನಗೆ. ಪ್ರತಾಪಚಂದ್ರ, ಧನುಷ್, ಆತ ನಿನ್ನ ಭಾವ, ನೆನಪಿರಲಿ. ಧನುಷ್ ನಗುತ್ತಾ, ಭಾವನ? ಅಯ್ಯೋ ಅಪ್ಪಾಜಿ, ಈ ನಿನ್ನ ಅಳಿಯನ ಸಂಬಂಧ ಮುರಿದು ಬಿದ್ದು ಹತ್ತಿರ 1 ತಿಂಗಳೇ ಆಯಿತು. ಈಗ ಈತ ಬೇರೊಬ್ಬಳ ಗಂಡ. ನಮಗೇನು ಸಂಬಂಧ ಬಿಡಿ. ನಮ್ಮ ಕರ್ಮಕ್ಕೆ ಈತನ ತಂಗಿ ಈ ಮನೆಯ ಸೊಸೆಯಾಗಿದ್ದಾಳೆ. ಆದರೆ ನಾನು ಈ ಮೃಗ ಮಾಡಿದಂತೆ ಇವಳಿಗೆ ಮಾಡಲಾರೆ. ನೋಡು ಮಹೇಶ್, ಬೃಂದ ಈ ಮನೆ ಸೊಸೆ, ನನ್ನ ಹೆಂಡತಿ. ಅವಳ ಇಷ್ಟ ಕಷ್ಟ ಎಲ್ಲ ನಾನು ನೋಡ್ಕೊಳ್ತೀನಿ. ಇನ್ಮುಂದೆ ಈ ಮನೆಯ ಕಡೆಗೆ ಬರುವ ಅಗತ್ಯ ಇಲ್ಲ. ಗೋನವ್. ಮಹೇಶ್ಗೆ ಈ ಎಲ್ಲ ಮಾತುಗಳು ಮುಳ್ಳಿನಂತೆ ಚುಚ್ಚಿದರೂ ಅದುವೇ ಸತ್ಯ ಅಲ್ಲವೇ? ಚಿರಾಂತ್ ಆಶ್ರಮದಲ್ಲಿ ಯಾರೂ ಇರದ ಸಂದರ್ಭದಲ್ಲಿ ಬರುತ್ತಾನೆ. ಆಗಷ್ಟೇ ಪಾಠ ಮುಗಿಸಿ ತನ್ನ ಕೋಣೆಯಲ್ಲಿ ತನ್ನ ಹಳೆಯ ನೆನಪುಗಳನ್ನು ಕೆದಕುತ್ತಾ ಕಣ್ಣೀರಿಡುತ್ತಾ ಕುಳಿತ ಕೃತಿಕಾ ಬಳಿ ಬಂದ ಚಿರಾಂತ್, ಹಾ ಮೇಡಮ್, ಯಾರೂ ಕಾಣುತ್ತಿಲ್ಲ, ಎಲ್ಲಿ ಹೋದರು? ಕೃತಿಕಾ ಇದ್ದು, ಅದು ಮಾಯಿ ಹಾಗೂ ಕಾಕ ಪೇಟೆಗೆ ಹೋಗಿದ್ದಾರೆ. ನಾಳೆ ನಿಮ್ಮ ತಂದೆಯವರ ಶ್ರದ್ಧಾ, ಅದರ ಸಿದ್ಧತೆಗೆ ಸಾಮಾನುಗಳನ್ನು ತರಲು ಹೋಗಿದ್ದಾರೆ. ಮಿಕ್ಕವರು ತಮ್ಮ ತಮ್ಮ ಕೋಣೆಯಲ್ಲಿ ಇರಬಹುದು. ತಂದೆಯ ಶ್ರದ್ಧದ ದಿನವನ್ನೇ ಮರೆತ ಚಿರಾಂತ್ನಿಗೆ ತಾನೆಷ್ಟು ಮದುರೆಯ ದಾಸನಾಗಿದ್ದೇನೆ. ನನ್ನ ಅನುಪಸ್ಥಿತಿಯಿಂದ ಯಾರ ಜೀವನವೂ ನಿಂತಿಲ್ಲ. ಅಮ್ಮನಿಗೆ ಈ ಸಮಯದಲ್ಲೇ ನನ್ನ ಅಗತ್ಯ ಹೆಚ್ಚಿತ್ತು. ಆದರೆ ನಾನು ಆಕೆ ಮುಖ ನೋಡಿ ವಾರದ ಮೇಲಾಯಿತಲ್ಲ. ಛೇ, ಆ ಪ್ರಕೃತಿ ಮಾಡಿದ ಮೋಸಕ್ಕೆ ನಾನೆಷ್ಟು ಕೆಟ್ಟವನಾಗಿದ್ದೇನೆ. ಯೋಚಿಸುತ್ತಿದ್ದವನ ಕೆನ್ನೆಯ ಮೇಲೆ ಅರೆಯದ ಹನಿ ಜಾರುತ್ತೆ. ಆಗ ಕೃತಿಕಾ, ನೋಡಿ, ನೀವು ಉಳಿದವರಿಗೆ ಏನೂ ಆಗದಿರಿ. ಆದರೆ ಹೆತ್ತ ತಾಯಿಗೆ ಅವರ ಈ ಸಮಯದಲ್ಲಿ ನಿಮ್ಮ ಅಗತ್ಯ ತುಂಬ ಇದೆ. ನನಗೆ ಗೊತ್ತಿಲ್ಲ ನಿಮ್ಮ ನೋವೇನು ಎಂದು. ಆದರೆ ನಮ್ಮ ನೋವಿನಿಂದ ತಮಗೆ ಬೇಕಾದವರಿಗೆ ನೋವು ಕೊಡುವುದು ತಪ್ಪಲ್ಲವೇ? ಕ್ಷಮಿಸಿ, ನನಗೆ ಈ ಮಾತನ್ನು ಹೇಳುವ ಹಕ್ಕಿಲ್ಲ. ಆದರೆ ಕಳೆದ 1 ವರ್ಷದಿಂದ ಈ ಆಶ್ರಮದ ಅನ್ನದ ಋಣ ನನ್ನ ಮೇಲಿದೆ. ಆ ಅಧಿಕಾರ ಅನ್ನುವುದಕ್ಕಿಂತ ಈ ಆಶ್ರಮದ ಮೇಲಿರುವ ನನ್ನ ಅಕ್ಕರೆಯಿಂದ ಹೇಳುತ್ತಿದ್ದೇನೆ. ದಯವಿಟ್ಟು ನಿಮ್ಮಿಂದ ಈ ಆಶ್ರಮದ ಮರ್ಯಾದೆ ಕಡಿಮೆ ಆಗಬಾರದು. ಇಲ್ಲಿ ಅದೆಷ್ಟೋ ನೊಂದ ಮನಗಳಿಗೆ ಆಶ್ರಯ ನೀಡಿದ್ದಾರೆ ಮಾಯೆ. ಈಗ ನಿಮ್ಮ ಈ ರೀತಿಯ ನಡವಳಿಕೆಯಿಂದ ಆಕೆ ಮನನೊಂದುಕೊಂಡು ಏನಾದರೂ ಹೆಚ್ಚು ಕಡಿಮೆಯಾದರೆ ಈ ಆಶ್ರಮದ ಗತಿ ಏನೋ? ಕೃತಿಕಾಳ ಮಾತುಗಳು ಚಿರಾಂತ್ನಿಗೆ ತನ್ನ ತಪ್ಪಿನ ಅರಿವು ಮೂಡಿಸುತ್ತಿದ್ದರೂ ಸತ್ಯ ಒಪ್ಪಿಕೊಳ್ಳುವ ಧೈರ್ಯ ಇರದೆ ಹೊರಟು ಹೋಗುತ್ತಾನೆ. ಕೃತಿಕಾ, ನಾನೇಕೆ ಎಷ್ಟು ಮಾತನಾಡಿದೆ? ನನಗೇನು ಹಕ್ಕಿದೆ ಅವರಿಗೆ ಬುದ್ಧಿ ಹೇಳಲು? ನಾನು ಎಲ್ಲರಂತೆ ಆಶ್ರಯ ಬೇಡಿ ಬಂದವಳು.
ನನ್ನ ಬದುಕೆ ತಳಗೆರೆಗೆ ಸಿಕ್ಕಿ ದಡಸೇರದ ಹಡಗಿನಂತಾಗಿದೆ. ನನ್ನ ಮುಂದಿನ ದಾರಿ ಯಾವುದು? ಅವತ್ತು ನನ್ನ ಪ್ರಾಣ ಉಳಿಸಿದ ವ್ಯಕ್ತಿ ಯಾರು? ಆತನನ್ನು ನೋಡಿ ಧನ್ಯವಾದ ಅರ್ಪಿಸಬೇಕು. ಹೌದು, ಆ ದಿನ ಎಂದು ಬರುವುದು? ಆ ವ್ಯಕ್ತಿಯ ಮುಖ ಸಹ ನೋಡದೆ ಹೋದನೆ. ಸಮಯ ಎಲ್ಲ ಸರಿ ಮಾಡುತ್ತೆ. ಹೌದು ಎಂದು ನಿಟ್ಟುಸಿರು ಬಿಡುತ್ತಾಳೆ. ಮನೆಗೆ ಬಂದು ತನ್ನ ಕೋಣೆಯಲ್ಲಿ ಮಲಗಿದ ಚಿರಾಂತ್ ಕೃತಿಕಾಳ ಮಾತುಗಳನ್ನು ನೆನೆಯುತ್ತಾ, ಎಷ್ಟು ಚಂದ ಹೇಳಿತು ಆ ಹುಡುಗಿ. ಇದುವರೆಗೆ ತಮ್ಮಯ್ಯ ಮಾವ ಸಹ ನನ್ನ ಎದುರಿಗೆ ನಿಂತು ಮಾತನಾಡಿಲ್ಲ. ಆದರೆ ಈ ಹುಡುಗಿಗೆ ಎಷ್ಟು ಧೈರ್ಯ! ಅದೇನೋ ಸೆಳೆತ ಆಕೆಯ ಕಣ್ಣಲ್ಲಿ. ಪ್ರಕೃತಿಯ ಮೋಸದಿಂದ ಹೆಣ್ಣೆಂದರೆ ಚಂಚಲೆ ಎಂದು ದೂಷಿಸುತ್ತಿದ್ದೆ. ಆದರೆ ಈಕೆಯ ಮಾತುಗಳು ನನ್ನನ್ನು ಬದಲಾಯಿಸಲು ಬಂದವ. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಮತ್ತೆ ಆ ಕಡೆಗೆ ಹೋಗಲೇ ಇಲ್ಲ. 1 ವಾರದ ನಂತರ ಬಂದ ನನಗೆ ಆಕೆಯದೇ ದರ್ಶನ ಆಯಿತಲ್ಲ. ಇದೆಂಥ ವಿಸ್ಮಯ! ಛೆ, ಇವೆಲ್ಲ ಬಿಡೋ. ಚಿರಾಂತ್, ನಾಳೆ ಅಪ್ಪನ ಶ್ರದ್ಧಾ, ಅದನ್ನೇ ಮರೆತು ಬಿಟ್ಟೆನಲ್ಲ. ನಾನೆಷ್ಟು ಪಾಪಿ ಎಂದು ಹಣೆ ಹಿಡಿದು ಕುಳಿತುಕೊಳ್ಳುತ್ತಾನೆ. ನೀರಜ್ ಫೋನಿಗೆ ಎಚ್ಚೆತ್ತ ಚಿರಾಂತ್ ಗಾಬರಿಗೊಂಡು ಆಚೆ ಹೊರಟು ಹೋಗುತ್ತಾನೆ. ನೇರ ಆಸ್ಪತ್ರೆಗೆ ಬಂದ ಚಿರಾಂತ್ ಓಡುವ ನಡಿಗೆಯಲ್ಲಿ ವಾರ್ಡ್ನತ್ತ ಹೆಜ್ಜೆ ಹಾಕಲು ಸುಮಿತ್ರಾದೇವಿ ಹಾಸಿಗೆ ಮೇಲೆ ಮಲಗಿದ್ದು ನೋಡಿದ ಚಿರಾಂತ್ ಆತಂಕದಿಂದ ಒಳಗೆ ಹೋಗಿ ತಾಯಿಯ ಬಳಿ ಕುಳಿತುಕೊಂಡು ಅಮ್ಮ ಎನ್ನಲು ಕಣ್ಣು ಬಿಟ್ಟ ಸುಮಿತ್ರಾದೇವಿ ಸಂಕಟ ಪಡುತ್ತಾ, ಮಗು, ತಮ್ಮಯ್ಯ ಎಲ್ಲಿ? ಆತ ಹುಷಾರಾಗಿದ್ದಾರೆ ಅಲ್ವೇ? ಇಂತಹ ಸ್ಥಿತಿಯಲ್ಲಿ ತಾಯಿ ತನ್ನ ನೋವನ್ನು ಮರೆತು ತಮ್ಮಯ್ಯರ ಆರೋಗ್ಯದ ಚಿಂತೆ ಮಾಡುವುದನ್ನು ನೋಡಿದ ಚಿರಾಂತ್, ಎಂತಹ ಮನಸ್ಸು ನನ್ನ ತಾಯಿಯದು. ನೋವಿನಲ್ಲೂ ಪರರ ಬಗ್ಗೆ ಯೋಚಿಸುವ ಆಕೆ ಮನಸ್ಸು ದೊಡ್ಡದು. ಇಂತಹ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದ ನಾನೇ ಪುಣ್ಯವಂತ ಎಂದು ಕಂಬನಿ ಒರೆಸಿಕೊಂಡು, ಹಾಮ, ಮಾಮ ಹುಷಾರಾಗಿದ್ದಾರೆ, ನೀವು ಯೋಚನೆ ಮಾಡಬೇಡಿ ಎಂದು ಸಮಾಧಾನ ಮಾಡುತ್ತಿರುವಾಗ ಓಡುತ್ತಾ ಬಂದ ಕೃತಿಕಾ, ಮಾಯಿ, ಇದೆಲ್ಲ ಹೀಗಾಯಿತು? ನೀವು ಹುಷಾರಾಗಿದ್ದೀರಿ ತಾನೇ ಎಂದು ಕಾಳಜಿಯಿಂದ ಕೇಳುವವಳ ಕಡೆಗೆ ನೋಡಿದ ಚಿರಾಂತ್ ಎದ್ದು ನಿಂತು ಅವಳಿಗೆ ಸ್ಥಳ ನೀಡುತ್ತಾನೆ. ಕೃತಿಕಾ ಅಳುತ್ತಾ ನೋಡಲು ಸುಮಿತ್ರಾದೇವಿ, ಮಗು, ನನಗೇನೂ ಆಗಿಲ್ಲಮ್ಮ, ಭಯ ಬಿಡು. ಆದರೆ ನಾಳೆ ನನ್ನವರ ದಿನ, ಹೇಗೆ ಎಂಬುವುದೇ ಚಿಂತೆ. ಕೃತಿಕಾ, ಮಾಯಿ, ನೀವು ಯೋಚಿಸಬೇಡಿ, ನಾವೆಲ್ಲ ಇದ್ದೇವೆ. ಅಪ್ಪಾಜಿಯವರ ಕಾರ್ಯ ಯಾವುದೇ ತೊಡಕು ಬಾರದಂತೆ ಮಾಡುತ್ತೇವೆ. ಆದರೆ ನೀವು ಬೇಗ ಹುಷಾರಾಗಿ ಬರಬೇಕು. ಕೃತಿಕಾಳ ಮುಗ್ಧ ಮಾತುಗಳಿಂದ ಸುಮಿತ್ರಾದೇವಿ, ಇಷ್ಟು ಒಳ್ಳೆಯ ಹುಡುಗಿಗೆ ಒಳ್ಳೆಯ ಸಂಗಾತಿ ಕೊಡದೆ ಹೋದನಲ್ಲ ನನ್ನ ರಾಮ. ಸುಮಿತ್ರಾದೇವಿ ಮುಂದುವರೆದು, ಮಗು, ಅಳಬೇಡ, ನಾನು ಬೇಗ ಬರುತ್ತೇನೆ. ನೀನು ಒಬ್ಬಳೇ ಇಷ್ಟು ದೂರ ಹೇಗೆ ಬಂದೆ? ಕೃತಿಕಾ, ಅದು ಬಸ್ಸಿನಲ್ಲಿ ಕೇಳಿಕೊಂಡು ಬಂದೆ. ಸುಮಿತ್ರಾದೇವಿ ಸರಿ ಎಂದು ಹಾಗೆ ನಿದ್ರಿಸಲು ಕೃತಿಕಾ ಸುಮ್ಮನೆ ಕುಳಿತು ಬಿಡುತ್ತಾಳೆ. ಹೊರಗಡೆ ನಿಂತು ಒಳಗಿನ ದೃಶ್ಯ ನೋಡುತ್ತಿದ್ದ ನೀರಜ್ ಕೃತಿಕಾಳ ಆತ್ಮೀಯತೆಗೆ ಸೋತು ಹೋಗುತ್ತಾನೆ. ಹೀಗೆಯೇ ಚಿರಾಂತ್ನ ಹೆಂಡತಿಯಾಗಬಾರದಿದ್ದೆ. ಈ ನನ್ನ ಗೆಳೆಯ ಈ ರೀತಿ ಮದುರೆಯ ದಾಸನಾಗುವುದು ತಪ್ಪುತ್ತಿತ್ತು ಎಂದು ಯೋಚಿಸುತ್ತಾ ಹೊಳಬಂದು, ಚಿರಾಂತ್, ಚಿತ್ರ ಏನೂ ತಿಂದಂತಿಲ್ಲ, ಆಕೆಗೆ ಏನಾದರೂ ತಿಂಡಿ ಕುಡಿಸಿಕೊಂಡು ಬಾ ಎಂದಾಗ ಚಿರಾಂತ್, ನೀನೇ ಹೋಗು. ಹೌದು, ಆಕೆಯ ಹೆಸರು ಚಿತ್ರ ಏನು? ನೀರಜ್ ಹೌದು ಎಂದನು. ಹೋ ಸರಿ, ಅಮ್ಮನ ಬಳಿ ನಾನಿರುವೆ, ನೀನು ಹೋಗು ಎಂದಾಗ ನೀರಜ್, ನನ್ನ ತಿಂಡಿ ಆಗಿದೆ, ನೀನು ಏನೂ ತಿಂದಂತಿಲ್ಲ, ಹೋಗು, ಆಕೆಯನ್ನು ಕರೆದುಕೊಂಡು ಹೋಗು. ಚಿರಾಂತ್ ಸರಿ ಎಂದು ಕೃತಿಕಾಳನ್ನು ಕರೆಯಲು ಮೊದಲು ನಿರಾಕರಿಸಿದರೂ ನೀರಜ್ನ ಬಲವಂತಕ್ಕೆ ಸೋತು ಚಿರಾಂತ್ನ ಜೊತೆಗೆ ಹೆಜ್ಜೆ ಹಾಕುತ್ತಾಳೆ. ಹೋಟೆಲ್ ಒಂದರ ಮುಂದೆ ಹೋದ ಚಿರಾಂತ್ನ ಮನ ಮದರೆಗೆ ಪರಿತಪಿಸುತ್ತೆ. ತನ್ನನ್ನು ತಾನು ನಿಯಂತ್ರಿಸಲು ಆಗದೆ ಕೃತಿಕಾಳನ್ನು ಒಳಗೆ ಹೋಗುವಂತೆ ಹೇಳಿ ತಾನು ವೈನ್ ಶಾಪ್ನತ್ತ ಹೆಜ್ಜೆ ಹಾಕುತ್ತಾನೆ. ಕೃತಿಕಾ ಏನೋ ಅನುಮಾನ ಮೂಡಿ ಆಚೆ ಬಂದು ನೋಡಲು ಚಿರಾಂತ್ ಶಾಪ್ ಒಳಗೆ ಹೋಗುವುದನ್ನು ನೋಡಿ, ಛೇ, ಆತನಿಗೆ ಮನಸ್ಸೇ ಇಲ್ಲವೇ? ಆಗಷ್ಟೇ ಎಷ್ಟು ಬುದ್ಧಿ ಹೇಳಿದರೋ ನಾಯಿ ಬಾಲ ಡೊಂಕೆ ಹಿತನದು ಎಂದು ಏನೂ ತಿನ್ನದೆ ಆಸ್ಪತ್ರೆಗೆ ಬಂದು ಬಿಡುತ್ತಾಳೆ. ಕೃತಿಕಾ ಒಬ್ಬಳೇ ಬರುವುದು ನೋಡಿದ ನೀರಜ್ ಬಂದು ವಿಚಾರಿಸಲು ಕೃತಿಕಾ ಇರುವ ವಿಚಾರ ಹೇಳುತ್ತಾಳೆ. ನೀರಜ್ ಕೋಪದಿಂದ, ಛೇ, ಇವನಿಗೆ ಬುದ್ಧಿ ಬರುವುದಿಲ್ಲ, ಆದರೆ ಮಾಯಿಗೆ ಈ ವಿಚಾರ ತಿಳಿಯುವುದು ಬೇಡ ಎಂದು ಕೃತಿಕಾ ಹತ್ತಿರ ಮಾತು ತೆಗೆದುಕೊಳ್ಳುತ್ತಾನೆ. ಆಗಷ್ಟೇ ಕುಡಿದು ಹೊಳಬಂದ ಚಿರಾಂತ್ನನ್ನು ಬಾಗಿಲಾಚೆಯೇ ತಡೆದು ನೀರಜ್ ಮನೆಗೆ ಹೋಗಲು ತಿಳಿಸುತ್ತಾನೆ.
ಇಬ್ಬರ ಮಧ್ಯದಲ್ಲಿ ತುಸು ಬಿರುಸಾದ ಮಾತುಕತೆ ನೋಡಿದ್ದ ಕೃತಿಕಾ ಹೋಗಿ ಸಮಾಧಾನ ಮಾಡಿದರು. ಚಿರಾಂತ್ನ ಅಸಭ್ಯ ಮಾತಿನಿಂದ ನೊಂದುಕೊಳ್ಳುತ್ತಾಳೆ. ನೀರಜ್ ಮೈಗೆ ವಿಷಯ ತಿಳಿದರೆ ಮುಂದೆ ಹೀಗೆ ಹಿಂದು ಬಗೆದು ಕೃತಿಕಾಳ ಜೊತೆಗೆ ಅವನನ್ನು ಕಳಿಸಲು ನೋಡುತ್ತಾನೆ. ಚಿರಾಂತ್ ಹಠ ಮಾಡಿ ಕಾರ್ ಕೀ ತೆಗೆದುಕೊಂಡು ಹೋಗುತ್ತಾನೆ. ಕೃತಿಕಾ ಒಲ್ಲದ ಮನಸ್ಸಿನಿಂದ ಆತನೊಡನೆ ಹೆಜ್ಜೆ ಹಾಕುತ್ತಾಳೆ. ಚಿರಾಂತ್ ಕುಡಿದ ನಶೆಯಲ್ಲಿ ಕಂಟ್ರೋಲ್ ಇರದೆ ಕಾರನ್ನು ಚಲಾಯಿಸಲು ಕೃತಿಕಾ ತುಸು ಗಾಬರಿಯಿಂದ ದಯವಿಟ್ಟು ನಿಧಾನಕ್ಕೆ ಓಡಿಸಿ ಎಂದಾಗ ಚಿರಾಂತ್ ನಿಧಾನಕ್ಕೆ ಓಡಿದರೆ ಏನಾಗುತ್ತೆ, ಬದುಕುವ ಆಸೆ ನನಗಿಲ್ಲ, ಮತ್ತೆ ನಿಮಗೆ? ಕೃತಿಕಾ ಏನನ್ನೂ ಹೇಳದೆ ಆಚೆ ನೋಡುತ್ತಾ ಕುಳಿತು ಬಿಡುತ್ತಾಳೆ. ಚಿರಾಂತ್ ಜೋರಾಗಿ ಓಡಿಸುತ್ತಾ ಹೋಗಿ ನಿಯಂತ್ರಣ ತಪ್ಪಿ ಮುಂದೆ ಒಂದು ಮರಕ್ಕೆ ಗುದ್ದಿ ಬಿಡುತ್ತಾನೆ. ನಿದ್ದೆ ಮಂಪರಿನಲ್ಲಿದ್ದ ಕೃತಿಕಾ ಏನಾಗುತ್ತಿದೆ ಎಂದು ಗ್ರಹಿಸುವ ಮುಂಚೆನೇ ಅಪಘಾತ ಸಂಭವಿಸುತ್ತದೆ. ಕೃತಿಕಾ ಅಮ್ಮ ಎಂದು ಚೀರಿ ಹಾಗೆ ಪ್ರಜ್ಞೆ ತಪ್ಪುತ್ತಾಳೆ. ಚಿರಾಂತ್ನ ಕುಡಿತದ ನಶೆ ಹಾರಿ ಹೋಗುತ್ತೆ. ಎಚ್ಚರವಾಗಿ ಕೃತಿಕಾಳ ಪಕ್ಕ ಬಂದು ಎಷ್ಟು ಎಬ್ಬಿಸಿದರೋ ಆಕೆ ಕಣ್ಣು ಬಿಡದಿರುವುದನ್ನು ನೋಡಿದ ಚಿರಾಂತ್ ಹಾಸ್ಪಿಟಲ್ನತ್ತ ದೌಡಾಯಿಸುತ್ತಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವ ಆದ ಕಾರಣ ರಕ್ತವನ್ನು ಹಾಕಲು ವೈದ್ಯರು ರಕ್ತದ ಅವಶ್ಯಕತೆ ಇದೆ ಎಂದಾಗ ಚಿರಾಂತ್ ರಕ್ತ ಕೊಡಲು ಮುಂದಾಗುತ್ತಾನೆ. ಆದರೆ ಬಾಡಿಯಲ್ಲಿ ಆಲ್ಕೋಹಾಲ್ ಇರುವುದು ಖಾತ್ರಿಪಡಿಸಿದ ವೈದ್ಯರು ನಿರಾಕರಿಸುತ್ತಾರೆ. ಚಿರಾಂತ್ ವ್ಯಥೆ ಪಡುತ್ತಾ ನಾನು ಕುಡಿಯದೇ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಛೆ ಎಂದು ಚಿಂತೆ ಮಾಡುತ್ತಾ ಕುಳಿತಿರಲು ಹೊರಬಂದ ಡಾಕ್ಟರ್, ಹಲೋ ಮಿಸ್ಟರ್, ಡೋಂಟ್ ವರಿ, ನಿಮ್ಮ ವೈಫ್ ಈಗ ಹುಷಾರಾಗಿದ್ದಾರೆ. ಚಿರಾಂತ್ ಹೆಂಡತಿ ಎಂಬ ಪದದಿಂದ ಬೆಚ್ಚುತ್ತಾ, ಸರ್ ಅವರು ನನ್ನ ವೈಫ್ ಅಲ್ಲ. ಡಾಕ್ಟರ್ ನಗುತ್ತಾ, ಹೋ ಸರಿ, ಮತ್ತೆ ಏನಾಗಬೇಕು ಆಕೆ ನಿಮಗೆ? ಈ ಪ್ರಶ್ನೆಗೆ ಮತ್ತೊಮ್ಮೆ ಉತ್ತರ ಸಿಗದೆ ಚಿರಾಂತ್ ತಡವರಿಸುತ್ತಾ ನಿಂತು ಬಿಡುತ್ತಾನೆ. ಕೃತಿಕಾಳಿಗೆ ರಕ್ತ ಕೊಟ್ಟದ್ದು ಯಾರು ಎಂದು ಯೋಚಿಸುತ್ತಾ ನಿಂತಿರಲು ಅವನ ಹಿಂದೆ ಕೈ ತಿಕ್ಕಿಕೊಳ್ಳುತ್ತಾ ಬಂದ ವ್ಯಕ್ತಿಯನ್ನು ನೋಡಿ ವಿಚಾರಿಸಲು ಆತನ ಹೆಸರು ಮಹೇಶ್ ಎಂದು ತಿಳಿಯುತ್ತೆ. ಆತನಿಗೆ ಧನ್ಯವಾದ ತಿಳಿಸಲು ಆತ ತಲೆ ತಗ್ಗಿಸಿ, ಕೆಲವೊಮ್ಮೆ ನಾವು ಮಾಡಿದ್ದ ಪಾಪದ ಕೆಲಸಕ್ಕಾಗಿ ಪ್ರಾಯಶ್ಚಿತ್ತ ಪಡಬೇಕಾಗುತ್ತದೆ. ಅದರ ಒಂದು ಚಿಕ್ಕ ದಾರಿಯೇ ಈ ರಕ್ತದಾನ ಎಂದಷ್ಟೇ ಹೇಳಿ ಹೊರಟು ಹೋಗುತ್ತಾನೆ ಮಹೇಶ್. ಆತ ಏನು ಹೇಳಿದ? ಪಾಪಕ್ಕೆ ಪ್ರಾಯಶ್ಚಿತ್ತ ಅಂದರೆ ಏನೋ? ಈತ ಚಿತ್ರಾಳಿಗೆ ಏನಾದರೂ ನೆಂಟನೇ? ಕೇಳೋಣ ಎಂದರೆ ಹೊರಟು ಹೋದನಲ್ಲ ಆಸಾಮಿ. ವಿಚಿತ್ರ ಜನ ಎಂದು ಕೃತಿಕಾ ಹತ್ತಿರ ಹೋಗುತ್ತಾನೆ. ಕೃತಿಕಾಗೆ ಆಗಷ್ಟೇ ಪ್ರಜ್ಞೆ ಬಂದು ಚಿರಾಂತ್ನ ಮುಖವನ್ನು ನೋಡುತ್ತಾ, ನಾನು ಇನ್ನೂ ಸತ್ತಿಲ್ಲವೇ ಎನ್ನಲು ಚಿರಾಂತ್, ಅಯ್ಯೋ ಹಾಗೇಕೆ ಮಾತನಾಡುತ್ತೀರಿ? ತಪ್ಪಾಯಿತು ನನ್ನಿಂದ, ಇನ್ಮೇಲೆ ಕುಡಿಯುವುದಿಲ್ಲ. ಪ್ಲೀಸ್ ನೀವು ಮತ್ತೆ ಪಾಠ ಹೇಳಬೇಡಿ. ಸರಿ ಬನ್ನಿ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಕೃತಿಕಾಳನ್ನು ಮನೆಗೆ ಕರೆದುಕೊಂಡು ಬಂದ ಚಿರಾಂತ್ ಆಕೆಯ ಸೇವೆಗೆ ನಿಂತದ್ದು ನೋಡಿ, ನನ್ನನ್ನು ಆಶ್ರಮಕ್ಕೆ ಬಿಡಬೇಕಿತ್ತು, ಈ ರೀತಿ ಇಲ್ಲಿ ನನಗೇಕೋ ಸರಿ ಕಾಣುತ್ತಿಲ್ಲ. ಚಿರಾಂತ್, ಭಯ ಪಡಬೇಡಿ, ಆಶ್ರಮದಲ್ಲಿ ಯಾವ ಸೌಕರ್ಯ ಇಲ್ಲ, ಅದಕ್ಕೆ ಮನೆಗೆ ಕರೆತಂದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಹೊರಗೆ ಮಲಗಿರುತ್ತೇನೆ, ಏನಾದರೂ ಬೇಕಾದರೆ ಕರೆಯಿರಿ ಎಂದು ಹೊರಟು ಹೋಗುತ್ತಾನೆ. ಚಿರಾಂತ್ನ ಹಾಗೆ ನೋಡುತ್ತಾ ಮಲಗಿಬಿಡುತ್ತಾಳೆ. ಮಧ್ಯರಾತ್ರಿ ಎಚ್ಚರವಾದ ಕೃತಿಕಾ ಹೊಟ್ಟೆಯಲ್ಲಿ ಸಂಕಟ ಆಗಲು ನೆನಪಾಗುತ್ತದೆ. ಊಟ ಮಾಡದೆ ಮಲಗಿದ್ದು, ಈಗ ಏನು ಮಾಡುವುದು? ಹಾಳಾದ ಹೊಟ್ಟೆ, ಎಷ್ಟೇ ನೋವಿರಲಿ ಸಂಕಟವಿರಲಿ ಅದರ ಸಮಯಕ್ಕೆ ಹಸಿವಾಗುತ್ತೆ. ವಿಚಿತ್ರ ಬದುಕು. ಅದಕ್ಕೆ ದೊಡ್ಡವರು ಹೇಳೋದು, ಎಲ್ಲ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು. ತನ್ನಲ್ಲೇ ಹೇಳುತ್ತಾ ನಗುವ ಕೃತಿಕಾಳ ಮುಖದ ಮುಂದೆ ತಟ್ಟೆ ಹಿಡಿದು ನಿಂತ ಚಿರಾಂತ್ನ ಮುಖ ನೋಡಿ ತಲೆ ತಗ್ಗಿಸಲು ಚಿರಾಂತ್ ಮೊದಲ ಬಾರಿ ಕೃತಿ ಎಂದಾಗ ಕೃತಿಕಾಳಿಗೆ ತನ್ನ ಹೆಸರು ಇಷ್ಟು ಚೆಂದ ಇದೆಯಾ ಅನಿಸಿದ್ದು ಸುಳ್ಳಲ್ಲ. ಹಾಗೆ ಕರೆಯಬಹುದಲ್ವಾ ಎಂದು ಚಿರಾಂತ್ ಕೇಳಿದಾಗ ಕೃತಿಕಾ ಒಪ್ಪಿಗೆ ಸೂಚಿಸುವಂತೆ ತಲೆ ಆಡಿಸಲು ಸರಿ ಎಂದು ಅವಳ ಒಪ್ಪಿಗೆ ಪಡೆಯದೆ ಬಾಯಿಗೆ ತುತ್ತು ಹಾಕಲು ಕೃತಿಕಾ ಆಶ್ಚರ್ಯದಿಂದ ಮುಖ ನೋಡಲು ಚಿರಾಂತ್ ನಗುತ್ತಾ, ನೀವು ನನ್ನ ಪೇಷಂಟ್, ಅದಕ್ಕೆ ಎಂದು ಕಾಳಜಿಯಿಂದ ತುತ್ತು ಹಾಕುವನ ಮುಖ ನೋಡಿ ಕೃತಿಕಾ ಮೊದಲ ಬಾರಿಗೆ ನಿಜವಾದ ಮಮತೆ, ಪ್ರೀತಿ, ಕಾಳಜಿಗೆ ಸೋಲುತ್ತಾಳೆ. ಆಕೆಯ ಕಣ್ಣಲ್ಲಿ ನೀರು ನೋಡಿದ ಚಿರಾಂತ್, ಯಾಕೆ ಖಾರ ಜಾಸ್ತಿ ಆಯ್ತಾ? ಕ್ಷಮಿಸಿ, ನನಗೆ ಅಡುಗೆ ಬರದು, ಏನೋ ಟ್ರೈ ಮಾಡಿದೆ, ಖಾರ ಜಾಸ್ತಿ ಆಯಿತು ಅನಿಸುತ್ತೆ ಎಂದು ಪೇಚಾಡಲು ಕೃತಿಕಾ ತಲೆ ಆಡಿಸುತ್ತಾ, ಖಾರ ಜಾಸ್ತಿಯಲ್ಲ,
ಪ್ರೀತಿ ಜಾಸ್ತಿ ಆಯಿತು ಎಂದು ತಲೆ ತಗ್ಗಿಸಲು ಆಕೆಯ ಆ ಮಾತಿನ ಒಳ ಅರ್ಥ ತಿಳಿದ ಚಿರಾಂತ್ ಸಹ ಒಂದು ಕ್ಷಣ ಮೈಮರೆಯುತ್ತಾ, ಹೌದು, ನಿಮಗೆ ಮದುವೆಯಾಗಿದೆಯಾ ಎಂದು ಕೇಳಲು ಕೃತಿಕಾ ಮದುವೆ ಪದ ಕೇಳಿ ದುಃಖಿಸುತ್ತಾ ಹೌದು ಎಂದು ತಲೆ ಆಡಿಸುತ್ತಾಳೆ. ಆಕೆಯ ಆ ಮೌನದ ಮಾತನ್ನು ತಪ್ಪಾಗಿ ಗ್ರಹಿಸಿದ ಚಿರಾಂತ್ ಬೇರೆ ಅರ್ಥವನ್ನೇ ಮಾಡಿಕೊಂಡು, ಬಹುಶಃ ಗಂಡ ಹೆಂಡತಿ ಜಗಳ ಆಗಿ ದೂರವಾಗಿರಬೇಕು, ಹೇಗಾದರೂ ಮಾಡಿ ಈಕೆಯ ಪತಿಯನ್ನು ಕಂಡುಹಿಡಿದು ಇಬ್ಬರನ್ನು ಒಂದು ಮಾಡಬೇಕು, ಪಾಪ ಹೆಣ್ಣು ಜೀವ ಒಂಟಿಯಾಗಿ ಇರಬಾರದು ಎಂದು ಹೊರಟು ಹೋಗುತ್ತಾನೆ. ಮರುದಿನ ಹುಷಾರಾದ ಕೃತಿಕಾಳನ್ನು ಆಶ್ರಮಕ್ಕೆ ಬಂದ ಮಹೇಶ್ ವಿಚಾರಿಸುತ್ತಾ ಬಂದಾಗ ಅವನ ಎದುರಿಗೆ ಬಂದ ಕೃತಿಕಾ ಚಿರಾಂತ್ನ ನೋಡಿ ಮುಂದೆ ಬಂದು ಹಾಯ್ ಸರ್ ಎಂದು ಕೈ ಚಾಚಲು ಚಿರಾಂತ್, ಓ ಮಹೇಶ್, ನಿನ್ನೆ ಹಾಗೇಕೆ ಹೊರಟು ಹೋದಿರಿ ಎಂದು ವಿಚಾರಿಸಲು ಮಹೇಶ್ ಮುಂದೆ ಬಂದು ಕೃತಿಕಾ ಹೇಗಿದ್ದಿ ಎಂದಾಗ ಕೃತಿಕಾ ನಡುಗಿ ಬಿಡುತ್ತಾಳೆ. ಚಿರಾಂತ್ ನಗುತ್ತಾ, ಮಿಸ್ಟರ್, ಇವರ ಹೆಸರು ಕೃತಿಕಾ ಅಲ್ಲ, ಚಿತ್ರಾ. ನೋ ಸರ್, ಈಕೆಯ ಹೆಸರು ಕೃತಿಕಾ, ನನ್ನ ಹೆಂಡತಿ. ಈ ಮಾತಿನಿಂದ ಚಿರಾಂತ್, ಹೋ, ನಮಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಎಂದು ಕೃತಿಕಾ ಮುಖ ನೋಡುತ್ತಾ, ಏನ್ ಮೇಡಮ್, ತಮ್ಮ ಹೆಸರನ್ನು ಯಾಕೆ ಚಿತ್ರಾ ಎಂದು ಸುಳ್ಳು ಹೇಳಿದ್ದು ಎಂದಾಗ ಕೃತಿಕಾ ಅದು ಎನ್ನುತ್ತಿದ್ದಾಗ ಚಿರಾಂತ್, ಜಸ್ಟ್ ಸ್ಟಾಪ್ ಇಟ್, ಇನ್ನೂ ಎಷ್ಟು ಸುಳ್ಳಿನ ವೇಷ, ಮೊದಲು ಅಮ್ಮನಿಗೆ ಈ ವಿಚಾರ ತಿಳಿಸಬೇಕು, ಅದಕ್ಕಿಂತ ಮುಂಚೆ ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ, ಹೊರಟೋಗಿ ಎಂದು ಚೀರಲು ಆಶ್ರಮದ ಎಲ್ಲರೂ ಓಡಿ ಬಂದು ನೋಡಲು ಕೃತಿಕಾ ಅಳುತ್ತಾ ತನ್ನ ಕೋಣೆಗೆ ಹೋಗುತ್ತಾಳೆ. ಮಹೇಶ್ ನಾಟಕೀಯವಾಗಿ, ಸರ್, ಆಕೆಗೂ ನನಗೂ ಜಗಳ, ಅದಕ್ಕೆ ಮನೆ ಬಿಟ್ಟು ಬಂದಿದ್ದಾರೆ, ದಯವಿಟ್ಟು ನನ್ನ ಜೊತೆಗೆ ಕಳಿಸಿಕೊಡಿ. ಚಿರಾಂತ್, ಖಂಡಿತ ಸರ್, ಈ ಹೆಣ್ಣು ಮಕ್ಕಳಿಗೆ ಇದೊಂದು ಆಟ ಆಗಿದೆ, ಮದುವೆಯಾಗಿ ಜಗಳ ಎಂದು ಬಿಟ್ಟು ಹೋಗುತ್ತವೆ, ಛೆ, ಸರಿ ಬನ್ನಿ, ಕರೆದುಕೊಂಡು ಹೋಗಿ ಎಂದು ಕೃತಿಕಾ ರೂಮಿನತ್ತ ಹೆಜ್ಜೆ ಹಾಕುತ್ತಾರೆ. ಕೃತಿಕಾ ಎಷ್ಟೇ ಹೇಳಿದರೂ ಕೇಳದ ಚಿರಾಂತ್ ಆಕೆಯನ್ನು ಮಹೇಶ್ ಜೊತೆಗೆ ಕಳಿಸಿಕೊಡುತ್ತಾನೆ. ಕೃತಿಕಾ ಒಲ್ಲದ ಮನಸ್ಸಿನಿಂದ ಮಹೇಶ್ ಜೊತೆಗೆ ಹೋಗಲು ದಾರಿ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿದ ಮಹೇಶ್ ಕೆಳಗಿಳಿದು ಕೈ ಹಿಡಿದು ಇಳಿಯಲು ಹೇಳುತ್ತಾನೆ. ಕೃತಿಕಾ ಮನಸ್ಸು ಬೇರೆ ಏನೋ ಕೆಟ್ಟದ್ದು ಶಂಕಿಸುತ್ತಾ ನಿಧಾನಕ್ಕೆ ನಡೆದು ಹೋಗಲು ಮಹೇಶ್ ನಯವಾಗಿ ಮಾತನ್ನು ಆರಂಭಿಸಿ, ಕೃತಿಕಾ, ನನ್ನನ್ನು ಕ್ಷಮಿಸು, ನಾನು ನಿನಗೆ ತುಂಬ ಹಿಂಸೆ ಕೊಟ್ಟೆ, ಅದೇ ಪಾಪದ ಫಲವಾಗಿ ನಾನು ಪ್ರೀತಿಸಿ ಮದುವೆಯಾದ ಸಾನ್ವಿ ಮಾನಸಿಕ ರೋಗಿಯಂತೆ ಮನೆ ಬಿಟ್ಟು ಹೋಗಿದ್ದಾಗ ಅಪಘಾತದಲ್ಲಿ ಎಂದು ಮುಂದೆ ಹೇಳಲಾಗದೆ ದುಃಖಿಸಲು ಕೃತಿಕಾ, ಏನಾಯ್ತು ಆಕೆಗೆ ಎಂದಾಗ ಅವಳು ಮನೆ ಬಿಟ್ಟು ಹೋದ 1 ವಾರಕ್ಕೆ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಬಿಟ್ಟು ಹೋದಳು. ಅಪ್ಪನೇ ಅಮ್ಮನನ್ನು ಕೊಂದದ್ದು, CCTVಯಿಂದ ಬಯಲಾಗಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. ಈಗ ಅವರು ಜೀವನ ಪರ್ಯಂತ ಜೈಲಲ್ಲಿ ಇರುವ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಬೃಂದಾ ಸಹ ಧನುಷ್ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬಂದು ಕುಳಿತಿದ್ದಾಳೆ. ಇದಕ್ಕೆಲ್ಲ ನೇರವಾಗಿ ನಾನೇ ಹೊಣೆ, ನನಗೆ ಗೊತ್ತು. ಇದನ್ನೆಲ್ಲ ಸರಿ ಮಾಡುವ ಪರಿ ತಿಳಿಯದಾಗಿದೆ ಕೃತಿ. ನಿನ್ನ ಸಹಾಯ ಕೋರಿ ಬಂದಿರುವೆ, ನನ್ನನ್ನು ಒಂಟಿ ಮಾಡಬೇಡ. ಕೃತಿಕಾ ಧರ್ಮ ಸಂಕಟಕ್ಕೆ ಒಳಗಾಗುತ್ತಾಳೆ. ಅವಳ ಮೊದಲ ಮಾತು, ತಮಗೆ ನಾನು ಇಲ್ಲಿರುವ ವಿಷಯ ಹೇಗೆ ಗೊತ್ತಾಯಿತು? ಮಹೇಶ್, ಅದು ಕಳೆದ ಬಾರಿ ನೀನು ಊರಿಗೆ ಬಂದಾಗ ನಿನ್ನ ಜೊತೆ ಇದ್ದ ಅರುಣಾಳನ್ನು ವಿಚಾರಿಸಿದೆ. ನಮ್ಮ ಪರಿಸ್ಥಿತಿಯನ್ನು ನೋಡಿ ಅವರು ಈ ವಿಳಾಸ ನೀಡಿದರು. ಕೃತಿಕಾ ಮನದಲ್ಲಿ ತಪ್ಪು ಮಾಡಿದ್ದೆ ಅರುಣ ಎಂದು ನಿಟ್ಟುಸಿರು ಬಿಟ್ಟು, ಕ್ಷಮಿಸಿ ಮಹೇಶ್, ನನ್ನಿಂದ ತಮಗೆ ಏನು ಸಹಾಯ ಆಗುತ್ತೆ? ನಾನು ಈ ಎಲ್ಲ ಬಂಧನಗಳಿಂದ ಹೊರಬಂದಿದ್ದೇನೆ. ಈಗ ನನ್ನ ಮನಸ್ಸಲ್ಲಿ ಇರುವುದು ಆಶ್ರಮದ ಮಕ್ಕಳು ಮಾತ್ರ. ನನಗೆ ಬೇರಾವ ಹೊಸ ಬಂಧ ಬೇಡ. ದಯವಿಟ್ಟು ಮರಳಿ ನನ್ನ ಜೀವನದಲ್ಲಿ ಬರಬೇಡಿ ಎಂದು ಕೈ ಮುಗಿದು ಹೊರಟವಳನ್ನು ತಡೆದು ಮಹೇಶ್ ಮತ್ತದೇ ತನ್ನ ಹಳೆಯ ಚಾಳಿ ಎಂಬಂತೆ, ಹೋ, ಈಗ ತಮಗೆ ನಾವೆಲ್ಲ ಬೇಡದ ಸಂಬಂಧಗಳು ಅಲ್ವಾ? ಯಾಕೆ ಆ ಶ್ರೀಮಂತ ಸುಂದರ ಯುವಕ ಚಿರಾಂತ್ ನೋಡಿ ನಾವು ನಿನಗೆ ಬೇಡದ ವಸ್ತು ಅಲ್ಲವೇ? ಈ ಮಾತೇಕೋ ಕೃತಿಕಾಳನ್ನು ಚುಚ್ಚುತ್ತವೆ. ಆದರೂ ಸುಮ್ಮನೆ ನಿಂತವಳನ್ನು ಮತ್ತಷ್ಟು ಕೆದಕುತ್ತಾ ವ್ಯಂಗ್ಯವಾಗಿ, ಗೊತ್ತು ಕಣೆ, ಆತ ನಿನ್ನೆ ನಿನಗಾಗಿ ಪಡುವ ಪಾಡು ಕಾಳಜಿ. ಹೋ, ನೀನೇನು ಅವನ ಹೆಂಡತಿ ಎನ್ನುವ ಮಟ್ಟಿಗೆ ಒದ್ದಾಡುತ್ತಿದ್ದ ರಾಸ್ಕಲ್. ಈ ಮಾತನ್ನು ಕೇಳಿದ ಕೃತಿಕಾ ಕೋಪದಿಂದ ಆತನ ಕೆನ್ನೆಗೆ ಬಾರಿಸಿ, ಛೀ, ನಿಮ್ಮ ಬುದ್ಧಿ ಬದಲಾಗಲ್ಲ. ಒಂದು ಹೆಣ್ಣಿಗೆ ಒಂದು ಗಣ್ಣು
ಕಾಳಜಿ ತೋರಿದರೆ ಅದರ ಅರ್ಥ ಅವರ ಮಧ್ಯದಲ್ಲಿ ಏನೋ ಇದೆ ಅಂತಾನೆ ಅರ್ಥವಾ? ಯಾಕೆ ಅವರಿಬ್ಬರ ಮಧ್ಯದಲ್ಲಿ ಉತ್ತಮ ಸ್ನೇಹವೂ ಇರಬಹುದಲ್ಲವೇ? ಈ ಸಮಾಜದ ದೃಷ್ಟಿ ಕೆಟ್ಟಿಲ್ಲ. ನಿಮ್ಮಂಥವರ ಯೋಚನೆಯ ಮಟ್ಟಕ್ಕೆ ಗೆದ್ದಲು ಹಿಡಿದಿದೆ. ಅದಕ್ಕೆ ನೋವು ನೀಡುತ್ತಿದ್ದೀರಿ. ನಿಮ್ಮ ಕೆಟ್ಟ ಯೋಚನೆಗೆ ನನ್ನ ಬದುಕು ಬಲಿಯಾಗಲು ನಾನು ಅವಕಾಶವನ್ನು ನೀಡುವುದಿಲ್ಲ. ನೋಡಿ, ನಮ್ಮಿಬ್ಬರ ಮಧ್ಯದಲ್ಲಿ ಈಗ ಯಾವುದೇ ಬಂಧ ಉಳಿದಿಲ್ಲ. ದಯವಿಟ್ಟು ನನಗೆ ಬದುಕಲು ಅವಕಾಶವನ್ನು ನೀಡಿ ಎಂದು ಕೈ ಮುಗಿದು ಅಳುತ್ತಾ ಹೊರಟವಳು ಎದುರಿಗೆ ನಿಂತ ಚಿರಾಂತ್ ಮುಖ ನೋಡಿ ಗಾಬರಿಗೊಂಡು ಅದು ಚಿರಾಂತ್ ಎನ್ನಲು ಚಿರಾಂತ್ ಮುಂದೆ ಬಂದು, ಈ ಪಾಪಿ ನಿನಗೆ ಮಾಡಿದ ಮೋಸವೆಲ್ಲ ಅಮ್ಮ ನನಗೆ ಹೇಳಿದರು. ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಈ ಪಾಪಿ ಮತ್ತೆ ಆ ನಿತ್ಯ ಇಬ್ಬರೂ ಸೇರಿ ಹಣದ ಆಸೆಗೋಸ್ಕರ ನಮ್ಮ ಅಪ್ಪನ ಹೆಸರಿಗೆ ಮಸಿ ಬಳಿಯಲು ನೋಡಿದ್ದರು. ಈಗ ಕೋರ್ಟಲ್ಲಿ ಆ ನಿತ್ಯಾಳಿಗೆ ಶಿಕ್ಷೆ ಬಿದ್ದಿದೆ. ನಿಮ್ಮ ಅಣ್ಣ ಮಹೇಶ್ ವಿರುದ್ಧ ದೂರು ಕೊಟ್ಟಿದ್ದಾನೆ ಸ್ಟೇಷನ್ನಲ್ಲಿ. ಈ ಪಾಪಿಗೋಸ್ಕರನೂ ಪೊಲೀಸರು ಹುಡುಕಾಡುತ್ತಿದ್ದಾರೆ. ನಿನ್ನನ್ನು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಹುಡುಕಿಕೊಂಡು ಬಂದಿದ್ದಾರೆ. ಎಲ್ಲರೂ ನಿನಗೋಸ್ಕರ ಆಶ್ರಮದಲ್ಲಿ ಕಾಯುತ್ತಿದ್ದಾರೆ. ದಯವಿಟ್ಟು ಆಶ್ರಮಕ್ಕೆ ಬನ್ನಿ ಎಂದು ಹೇಳುತ್ತಾ ಮಹೇಶ್ನತ್ತ ಹೋಗಿ, ಮಹೇಶ್ ಹೆಣ್ಣು ಹೂವಿನಂತೆ ಮೃದು. ಆಕೆಯ ಮನಸ್ಸು ಒಮ್ಮೆ ಮುರಿದರೆ ಮುಗಿಯಿತು. ಅದು ಮತ್ತೆ ಬೆಸೆಯಲು ಸಾಧ್ಯವಿಲ್ಲ. ತಿಳಿದು ತಿಳಿಯದೆ ನಾನು ಒಂದು ಹೆಣ್ಣಿಗೆ ನೋವು ನೀಡಿದೆ. ಆಕೆ ತನ್ನಿಷ್ಟದ ಜೀವನ ಆಯ್ಕೆ ಮಾಡಿಕೊಂಡಾಗ ನಾನು ಸಹ ಎಲ್ಲ ಗಂಡಸರಂತೆ ಕೂಗಾಡಿದೆ, ಜಗಳ ಮಾಡಿದೆ, ನಿಂದಿಸಿದೆ. ಅಷ್ಟೇ ಯಾಕೆ, ಇದುವರೆಗೂ ಹೆಣ್ಣನ್ನು ದ್ವೇಷಿಸುತ್ತಾ ಎಲ್ಲ ಹೆಣ್ಣುಗಳಿಗೆ ಅವಮಾನ ಮಾಡಿದೆ. ಆದರೆ ನಾವು ಇದನ್ನು ಯೋಚಿಸಲೇ ಇಲ್ಲ. ಹೆಣ್ಣಿಗೂ ಒಂದು ಮನಸ್ಸಿದೆ. ಆಕೆಗೂ ಕನಸುಂಟು. ಆಕೆಗೂ ಅವಳಿಷ್ಟದ ಬದುಕನ್ನು ಬದುಕುವ ಹಕ್ಕಿದೆ ಎಂದು. ಈ ಸಮಾಜ ಕೇವಲ ಗಂಡಿನ ಒಪ್ಪಿಗೆ ಮಾತ್ರ ಪಡೆಯುತ್ತಾ ಮದುವೆ ಮಾಡುತ್ತಾರೆ. ಅಷ್ಟೇ ಯಾಕೆ, ಗಂಡಿಗೆ ಹುಡುಗಿ ಇಷ್ಟ ಆದ್ಲಾ ಎಂದು ಕೇಳುವ ಹಿರಿಯರು ಹೆಣ್ಣಿಗೆ ಈ ಹುಡುಗ ನಿನಗೆ ಇಷ್ಟಾನಾ ಎಂದು ಒಂದು ಮಾತನ್ನು ಕೇಳುವುದಿಲ್ಲ. ಯಾಕೆ, ಆಕೆ ಹೆಣ್ಣು, ಎಲ್ಲದಕ್ಕೂ ರಾಜಿಯಾಗುತ್ತಾಳೆ ಅಂತಾನೆ. ಈ ಪರಿಕಲ್ಪನೆಯನ್ನು ಬದಲಾಯಿಸಬೇಕು ಮಹೇಶ್. ಬಲವಂತದ ಬದುಕು ಯಾರಿಗೂ ಸಂತೋಷ ನೀಡದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈಕೆಗೂ ಬದುಕುವ ಅವಕಾಶವನ್ನು ನೀಡಿ ಎಂದು ಕೈ ಮುಗಿಯಲು ಮಹೇಶ್ ಮುಂದೆ ಬಂದು, ಕೃತಿಕಾ, ನೀನು ಜೀವನದಿಯಂತೆ ನಿರಂತರ ಹರಿಯುತ್ತಿರಬೇಕು. ನನ್ನಂಥವನ ಕಾರಣಕ್ಕೆ ನಿನ್ನ ಬದುಕು ನಿಂತ ನೀರಾಗಬಾರದು. ನನ್ನನ್ನು ಕ್ಷಮಿಸು ದಯವಿಟ್ಟು ಎಂದು ಕೈ ಮುಗಿದು ಹೊರಟು ಹೋಗುತ್ತಾನೆ. ಕೃತಿಕಾ ಚಿರಾಂತ್ನ ಮುಖ ನೋಡಿ ಕೈ ಮುಗಿಯುತ್ತಾ ಕಣ್ಣಲ್ಲೇ ಧನ್ಯವಾದ ಹೇಳಲು ಚಿರಾಂತ್ ಮುಂದೆ ಬಂದು, ಕೃತಿಕಾ, ನಿನ್ನ ಬದುಕನ್ನು ನೆಮ್ಮದಿಯಿಂದ ಜೀವಿಸು. ನಿನ್ನ ಬದುಕಲ್ಲಿ ನಾನು ಬಂದು ಮತ್ತೊಮ್ಮೆ ಹಣಕಟ್ಟು ಕಟ್ಟಿ ನೀನು ಸೇರುವ ಕಡಲಿಗೆ ನಾನು ಅಡಚಣೆ ಆಗಲಾರೆ. ನೀನು ಜೀವನದಿ ನಿರಂತರವಾಗಿ ಹರಿಯುತ್ತಾ ನಿನ್ನ ಗುರಿ ತಲುಪು. ಆದರೆ ಕೃತಿ, ನಿನಗೆ ಮುಂದೊಮ್ಮೆ ಸಂಗಾತಿಯ ಅಗತ್ಯ ಬಿದ್ದರೆ ಹಿಂತಿರುಗಿ ನೋಡು. ಈ ಚಿರಾಂತ್ ನಿನಗಾಗಿ ಕಾಯುತ್ತಿರುತ್ತಾನೆ. ಹೋಗು ಕೃತಿ, ನಿನ್ನ ಪಾಲಿನ ಬದುಕನ್ನು ನಿನ್ನಿಷ್ಟದಂತೆ ಬದುಕು. ಆಲ್ ದ ಬೆಸ್ಟ್. ಕೃತಿಕಾ ಮೊದಲ ಬಾರಿಗೆ ಎಲ್ಲ ಬಂದ ಮುಕ್ತ ಹಕ್ಕಿಯಂತೆ ಸ್ವಚ್ಛಂದ ಆಗಸದಲ್ಲಿ ಹಾರಾಡಿದಷ್ಟು ಆನಂದ ಸವಿಯಲು ದೂರದ ಮುಂಬೈಗೆ ಹೊರಟು ಹೋಗುತ್ತಾಳೆ. ಮೊದಲಿನಿಂದಲೂ ನಿಸರ್ಗದತ್ತ ವರವಾಗಿ ಸಿಕ್ಕ ಆಕೆಯ ಸೌಂದರ್ಯದ ಫಲವಾಗಿ ಸಿನಿಮಾದಲ್ಲಿ ಉತ್ತಮ ಅವಕಾಶವನ್ನು ಪಡೆದು ಯಶಸ್ಸಿನ ಶಿಖರ ಹೇರುತ್ತಾಳೆ. ಅದರ ಜೊತೆಗೆ ತನ್ನಿಂದ ಸಾಧ್ಯ ಆದಷ್ಟು ಸಮಾಜಕ್ಕೆ ಒಳಿತು ಮಾಡುತ್ತಾ ನೆಮ್ಮದಿಯ ಬದುಕನ್ನು ಜೀವಿಸುತ್ತಿದ್ದಾಳೆ. ಹೆಣ್ಣು ಜೀವನದಿಯಂತೆ ನಿರಂತರವಾಗಿ ಹರಿಯುತ್ತಾ ಮುಂದೆ ಸಾಗಲೇಬೇಕು. ಅದೇ ಪ್ರಕೃತಿಯ ನಿಯಮ. ಆಕೆಯನ್ನು ತಡೆಯುವ ಪ್ರಯತ್ನ ಬೇಡ. ಕೊನೆಯ ಮಾತು, ಹೆಣ್ಣು ಭೋಗದ ವಸ್ತು ಅಲ್ಲ. ಆಕೆಗೂ ಭಾವನೆಗಳಿವೆ, ಕನಸಿವೆ. ಅವುಗಳಿಗೆ ಬೆಂಬಲ ನೀಡದಿದ್ದರೂ ಪರವಾಗಿಲ್ಲ. ಅವುಗಳನ್ನು ಹೊಸಕು ಹಾಕುವ ಪ್ರಯತ್ನವನ್ನು ಮಾಡದಿರಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.